ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ನಾನು ಕೆಲವೊಂದು ವಿಡಿಯೋಗಳು ನೋಡಬೇಕಾದ್ರೆ ನಾನು ಅದನ್ನು ಬೈಕೊಳ್ತಾ ಇದ್ದೆ. ಈ ಜನ ಈ ನಡುವೆ ಬೆಂಗಳೂರಿಗೆ ಬಂದಮೇಲೆ ಅಥವಾ ಇಂಗ್ಲೀಷ್ ಮೀಡಿಯಮ್ಗೆ ಸೇರ್ಕೊಂಡ್ಮೇಲೆ ಅಥವಾ ಕೆಲವು ಇಂಗ್ಲೀಷ್ನೇ ಅವ್ರ ಮಾತೃಭಾಷೆ ಅಂತ ತಿಳ್ಕೊಂಡಿರೋರ ಜೊತೆ ಮಾತನಾಡಬೇಕಾದ್ರೆ ಆದಷ್ಟು ಅವ್ರು ಮಾತಾಡೋ ವಾಕ್ಯಗಳು ಅಥವಾ ಪದಗಳು ಇಂಗ್ಲೀಷ್ನಲ್ಲೇ ಬರ್ತಾಯಿದ್ವು. ಅಂದರೆ ಅವರು ದಿನಬಳಕೆಯಿಂದ ಬಳಸುವಂಥ ಎಷ್ಟೊಂದು ಪದಗಳನ್ನ ಕನ್ನಡದ ಬದಲು ಇಂಗ್ಲೀಷ್ನೇ ಉಪಯೋಗಿಸ್ತಾ ಇದ್ರು. ಅದು ನೋಡ್ಬಿಟ್ಟು ನಾನು ಬೈಕೊಳ್ತಾ ಇದ್ದೆ. ಅದರಲ್ಲೂ ಮುಖ್ಯವಾಗಿ ಕನ್ನಡದ ರಿಯಾಲಿಟಿ ಶೋಗಳು ಬರ್ತಾವಲ್ಲ, ಅದರಲ್ಲಿ ಬರುವಂಥ ನಿರೂಪಕರು ನಿರೂಪಕಿಯರು ಒಂಥರ ಕಲಬೆರಕೆ ಕನ್ನಡ ಮಾತಾಡೋದು ನೋಡ್ಬಿಟ್ಟು ನಾನು ಯಾವಾಗಲೂ ಬೈಕೊಳ್ತಾ ಇದ್ದೆ. ಇವ್ರಿಗೆ ಕನ್ನಡದಲ್ಲಿ ಮಾತಾಡೋದಕ್ಕೆ ಏನು ಸಮಸ್ಯೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಆದರೆ ನಾನು ತಿಳ್ಕೊಂಡಿರೋದು ಎಷ್ಟು ತಪ್ಪು, ಅನವಶ್ಯಕವಾಗಿ ನಾನು ಅವರನ್ನು ಟೀಕೆ ಮಾಡ್ತಾ ಬೈತಾ ಇದ್ದೆ ಅನ್ನೋದನ್ನು ಒಂದು ಆರ್ಟಿಕಲ್ ಓದಿದಾಗ ಅರ್ಥ ಮಾಡಿಕೊಂಡೆ. ಯಾವಾಗಲೂ ಯಾರೊಬ್ಬರು ಅವ್ರ ಭಾಷೆನ ದ್ವೇಷ ಮಾಡೋದಕ್ಕೆ ಅಥವಾ ಅದನ್ನ ತೆಗಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಹೊಟ್ಟೆಪಾಡಿಗೋಸ್ಕರ ಕೆಲವು ಕೆಲಸಗಳು ಮಾಡಬೇಕಾಗತ್ತೆ. ಅಂತ ಕೆಲಸ ಮಾಡುವಂಥ ಅನಿವಾರ್ಯತೆ ಪರಿಸ್ಥಿತಿ ಸೃಷ್ಟಿಯಾದಂಥ ಟೈಮಲ್ಲಿ ಜನ ಅವ್ರ ಮಾತೃಭಾಷೆ ಬಿಟ್ಟು ಬೇರೆ ಯಾವ್ಯಾವುದು ಭಾಷೆಗಳಿರ್ತವಲ್ಲ, ಅಂದರೆ ಜಾಗತಿಕವಾಗಿ ವ್ಯವಹಾರ ಮಾಡೋದಕ್ಕೆ ಯಾವ್ಯಾವ ಭಾಷೆ ಇರುತ್ತೆ. ಉದಾಹರಣೆಗೆ ಯಾವುದೋ ಒಂದು ಸಂಸ್ಥೆಯ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಆ ಕಂಪ್ನಿಯವರು ಬೇರೆ ರಾಜ್ಯಗಳು ಅಥವಾ ಬೇರೆ ದೇಶಗಳ ಜೊತೆ ವ್ಯವಹಾರ ನಡೆಸಬೇಕಾದ್ರೆ ಆ ಭಾಷೆಯಲ್ಲಿ ಸೇವೆ ಒದಗಿಸುವಂಥ ಅನಿವಾರ್ಯತೆ ಅವ್ರಿಗೆ ಸೃಷ್ಟಿಯಾಗಿರುತ್ತೆ. ಅಂಥ ಸಮಯದಲ್ಲಿ ಆ ಭಾಷೆ ಗೊತ್ತಿರೋಂಥವ್ರನ್ನ ಕೆಲಸಕ್ಕೆ ತಗೊಂಡು ಅವ್ರು ಕೇಳಿದ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊತಾರೆ. ನಾವು ಅಂಥವ್ರನ್ನ ನೋಡ್ಬಿಟ್ಟು ನೀವು ನಮ್ಮ ಭಾಷೆ ಮಾತಾಡೋಲ್ಲ, ನಮ್ಮ ಭಾಷೆ ಮರ್ತ್ಬಿಟ್ಟಿದ್ರಿ, ನೀವು ಕನ್ನಡದವರೇ ಇಲ್ಲ ಅಂತ ಬೈಕೊಡುವಂಥ ಒಂದು ಮನಸ್ಥಿತಿ ನನ್ನಲ್ಲಿ ಇತ್ತು. ಆದರೆ ಇತ್ತೀಚೆಗೆ ನಾನು ಕೆಲವು ಪುಸ್ತಕಗಳನ್ನ ಓದ್ತಾ ರೆಫರೆನ್ಸ್ ಆಗಿ ತಗೊಂಡಾಗ ಅನ್ಯದೇಶಿ ಪದಗಳು ಅಂತ ನೋಡಿದೆ. ಅಂದರೆ ಕನ್ನಡದಲ್ಲಿ ಬಳಕೆಯಾಗುವಂಥ ಅನ್ಯದೇಶಿ ಪದಗಳು ಯಾವ್ಯಾವುದು ಅಂತ ತಿಳ್ಕೊಂಡೆ. ಅದರಲ್ಲೂ ನಾನು ಮಾಡ್ತಾ ಇದ್ದಂಥ ಕೆಲವು ಮಿಸ್ಟೇಕ್ಗಳು ಯಾವ್ಯಾವುದು ಅಂತಂತಂದರೆ, ಯಾರಾದರೂ ಮಾತನಾಡ್ಬೇಕಾದ್ರೆ ಮಧ್ಯ ಇಂಗ್ಲೀಷು, ಅಂದರೆ ನನ್ನನ್ನು ಸೇರಿಸ್ಕೊಂಡೇ ಹೇಳ್ತಾ ಇರ್ತೀನಿ ಈ ಮಾತು. ಮಧ್ಯ ಇಂಗ್ಲೀಷ್ ಪದಗಳು ಅಥವಾ ಇಂಗ್ಲೀಷ್ ವಾಕ್ಯಗಳು ಬಂದುಬಿಟ್ರೆ ಅದು ನೋಡ್ಬಿಟ್ಟು ಅದು ಕನ್ನಡದಲ್ಲಿ ಯಾಕೆ ಮಾತಾಡೋಕ್ಕಾಗೋದಿಲ್ಲ, ಅದು ಕನ್ನಡ ಹೇಳಿದ್ರೆ ಬೇಡ ಅಂತಿತ್ತ, ನಾನು ಇಂಗ್ಲೀಷ್ ಗೊತ್ತು ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಥರ ಎಲ್ಲ ಶೋಕಿ ಮಾತಾಡ್ತೀರಾ ಹಂಗೆ ಹಿಂಗೆ ಅಂತ ನಾನೇ ಬೈತಿದ್ದೆ, ನಾನೇ ಮಾತಾಡ್ತಿದ್ದೆ. ಆದರೆ ಅನ್ಯದೇಶಿ ಪದಗಳು ಅಂತ ಬಂದಂಥ ಸಮಯದಲ್ಲಿ ನನಗೆ ಅರ್ಥ ಆಗಿದೆ. ಅಂದರೆ ಜನ ಇಂಗ್ಲೀಷಲ್ಲಿ ಮಾತಾಡೋದು ಬಿಟ್ಬಿಟ್ಟು ಮಧ್ಯ ಕನ್ನಡ ಪದ ಬಳಸಬಾರ್ದು ಅಂತ ಹೇಳಬೇಕಾದ್ರೆ ಎಷ್ಟು ಬಳಸ್ತಿದ್ದಂತ ಎಷ್ಟೊಂದು ಕನ್ನಡ ಪದಗಳು ಅಂತ ನಾನು ಅಂದ್ಕೊಂಡಿದ್ದಲ್ಲ, ಅವೆಲ್ಲವೂ ಕನ್ನಡ ಬಿಟ್ಟು ಬೇರೆ ಭಾಷೆಯಿಂದ ಬಂದಂಥವಾಗಿದ್ದವು. ಉದಾಹರಣೆಗೆ ಹಿಂದಿ, ಹಿಂದೂಸ್ತಾನಿ, ಅರೇಬಿಕ್ಕು, ಪರ್ಷಿಯನು ಅಥವಾ ಮರಾಠಿ, ತಮಿಳು, ತೆಲುಗು, ಮಲಯಾಳಮು, ತುಳು ಅಥವಾ ಇನ್ನಿತರ ಬೇರೆ ಇಂಗ್ಲೀಷ್ ಬಿಟ್ಟು ಹೊರತುಪಡಿಸಿ ಮತ್ತು ಕನ್ನಡ ಹೊರತುಪಡಿಸಿ ಬೇರೆ ಯಾವ್ಯಾವ ಭಾಷೆಗಳು ಬರ್ತವಲ್ಲ, ಕನ್ನಡದ ಮೇಲೆ ಪ್ರಭಾವ ಬೀರಿದಂಥ ಭಾಷೆ ಮತ್ತು ಜನ ಸಮುದಾಯಗಳು ಅವರುಗಳಿಂದ ಬಂದಂಥ ಪದಗಳು ದೈನಂದಿನ ವ್ಯವಹಾರದಲ್ಲಿ ಬಳಕೆ ಆಗ್ತಾ ಆಗ್ತಾ ಅವು ಕನ್ನಡದ್ದೇ ಪದಗಳು ಅಂತ ಆಗೋಗಿದ್ದಾವೆ. ಉದಾಹರಣೆಗೆ ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಯಾರೇ ಮಾತನಾಡಬೇಕಾದ್ರೂ ಇಂಗ್ಲೀಷ್ ಪದಕ್ಕೆ ಆಲ್ಟರ್ನೇಟಿವ್ ಆಗಿ ಯಾವುದೇ ಒಂದು ಪದವನ್ನು ಬಳಸಿದರೆ, ಅಂದರೆ ಇಂಗ್ಲೀಷ್ ಬಿಟ್ಟು ಬೇರೆ ಪದ ಬಳಸೋರು ಅದನ್ನ ಕನ್ನಡ ಅಂತ ತಿಳ್ಕೊಂಬಿಟ್ಟಿದ್ವಿ. ಉದಾಹರಣೆಗೆ ಜಾಮೀನು, ದಾವೆ, ಮೊಕದ್ದಮೆ, ದವಾಖಾನೆ ಇತ್ಯಾದಿ ಪದಗಳು ನಾವು ಕನ್ನಡದವು ಅಂತ ತಿಳ್ಕೊಂಬಿಟ್ಟಿದ್ವಿ. ಅಂದರೆ ಇಂಗ್ಲೀಷ್ ಪ್ರಭಾವ ಬರೋದಕ್ಕಿಂತ ಮುಂಚೆ ಇವು ಬೇರೆ ಭಾಷೆಗಳು, ಅಂದರೆ ಬೇರೆ ಭಾಷೆ ಮಾತನಾಡುವಂಥ ರಾಜಮನೆತನಗಳು ಅಥವಾ ಹೊರದೇಶದ ಅನ್ಯದೇಶಿ ರಾಜರು ಅಥವಾ ವ್ಯವಹಾರ ಮತ್ತು ವ್ಯಾಪಾರ ಮಾಡುವಂಥ ವ್ಯಾಪಾರಿಗಳು ಇವ್ರ ಪ್ರಭಾವದಿಂದ ನಮ್ಮ ಮೇಲೆ ಆ ಭಾಷೆಗಳು ನಮ್ಮ ಭಾಷೆ ಒಳಗೆ ಕನ್ನಡದ್ದೇ ಉಡುಪು ಧರಿಸಿ ಬಂದು ತೂರ್ಕೊಂಬಿಟ್ಟಿದ್ವು. ಉದಾಹರಣೆಗೆ 10ನೇ ಕ್ಲಾಸ್ನಲ್ಲಿ ನಾವು ಓದಬೇಕಾದ್ರೆ ಈ ಥರ ಉದಾಹರಣೆ ಅನ್ಯದೇಶಿ ಪದಗಳು ಅಂತ ಹೇಳ್ಬೇಕಾದ್ರೆ ಅವು ಕನ್ನಡದಲ್ಲ, ಆದರೆ ಕನ್ನಡದ್ದೇ ಪದಗಳು ಅನ್ನುವಂತೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ ಅನ್ನುವಂಥ ಉದಾಹರಣೆಗಳಿದ್ವು. ಇದು ಯಾಕೆ ಈ ಥರ ಆಗತ್ತೆ ಅಂತಂದರೆ, ಆಯಾ ಜನ ಸಮುದಾಯಗಳು ಅನುಸರಿಸುವಂಥ ಸಂಸ್ಕೃತಿಗಳಿರುತ್ತವಲ್ಲ, ಅದು ಬೇರೆ, ನಮ್ಮ ಕನ್ನಡದ ಸಂಸ್ಕೃತಿನೇ ಬೇರೆ. ಉದಾಹರಣೆಗೆ ಕನ್ನಡದಲ್ಲಿ ಆಸ್ಪತ್ರೆ ಅಂತ ಹೇಳ್ಬಿಡ್ತೀವಿ, ಆದರೆ ಇಂಗ್ಲೀಷಲ್ಲಿ ಹಾಸ್ಪಿಟಲ್ಲು. ಆಸ್ಪತ್ರೆ, ಹಾಸ್ಪಿಟಲ್ಲು ಮತ್ತು ದವಾಖಾನೆ ಇವೆಲ್ಲ ನೋಡಿದಾಗ ಹಾಸ್ಪಿಟಲ್ ಇಂಗ್ಲೀಷು, ಉಳಿದಿದ್ದರೆ ಕನ್ನಡ ಅಂದ್ಕೊಂಡ್ಬಿಡ್ತೀವಿ. ದವಾಖಾನೆ ಅನ್ನೋದು ಕನ್ನಡದ ಪದ ಅಲ್ಲ, ಅದು ಪರ್ಷಿಯನ್ನು ಮತ್ತು ಅರೇಬಿಕ್ ಈ ಮೂಲದ ಪದ ಆಗಿರುತ್ತೆ. ನಾವು ಅದನ್ನ ಕನ್ನಡದ್ದೇ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಇದಕ್ಕೆ ಕಾರಣ ಏನಂದರೆ, ನಮ್ಮ ಉತ್ತರ ಕರ್ನಾಟಕದ ಬಹುಭಾಗವನ್ನು ಆದಿಶಾಹಿಗಳು ಮತ್ತು ಬಹುಮನಿ ಸಾಮ್ರಾಜ್ಯದವರು ಆಳ್ವಿಕೆ ಮಾಡಿದ್ರು. ಕೆಲವು ಕಾಲ ಮರಾಠ ಸಾಮ್ರಾಜ್ಯದವರು ಆಳ್ವಿಕೆ ಮಾಡಿದ್ರು. ಅಂಥ ಸಮಯದಲ್ಲಿ ಮರಾಠಿ, ಹಿಂದಿ ಮತ್ತು ಪರ್ಷಿಯನ್ನು, ಅರೇಬಿಕ್ಕು, ಉರ್ದು ಇಂಥ ಭಾಷೆಗಳು ಅಲ್ಲಿ ಪ್ರಭಾವ ಬೀರೋದ್ರಿಂದ ಈ ಥರ ಪದಗಳು ಆ ಜನ ಸಮುದಾಯಗಳ ಸಾಂಪ್ರದಾಯಿಕವಾದ ಕನ್ನಡ ಪದ ಅನ್ನುವಂತೆ ಒಳಗೊಂಡುಬಿಟ್ಟಿದ್ದಾವೆ. ಹಾಗಾಗಿ ನಾವು ಹಾಸ್ಪಿಟಲ್ಗೆ ಕನ್ನಡದ ಒಂದು ಪದ ಯಾವುದು ಅಂತ ಕೇಳೋದಕ್ಕೆ ಹೋದರೆ ದವಾಖಾನೆ ಅಂತ ಅಂದ್ಬಿಡ್ತೀವಿ. ಆದರೆ ನಮ್ಗದು ಗೊತ್ತಿಲ್ಲ, ಅದು ಕನ್ನಡ ಮೂಲ ಅಲ್ಲ ಅಂತ. ಹಾಗಂದರೆ ಕನ್ನಡದಲ್ಲಿ ಆಸ್ಪತ್ರೆಗೆ ಪದ ಇಲ್ವೇ ಇಲ್ವಾ? ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅದು ನನ್ನ ಅಭಿಪ್ರಾಯ. ಯಾಕೆಂದರೆ ನಮ್ಮ ಕನ್ನಡದವ್ರು ಯಾರೂ ಆಸ್ಪತ್ರೆಗೆ ಹೋಗುವಂಥ ಪ್ರಮೇಯವನ್ನೇ ಇಟ್ಕೊಂಡಿರಲಿಲ್ಲ. ಯಾಕೆಂದರೆ ಒಂದು 500-600 ವರ್ಷಗಳ ಹಿಂದೆ ಹೋಯ್ತು ಅಂದರೆ ಪ್ರತಿಯೊಬ್ಬರು ಅವ್ರದ್ದೇ ಮನೆಯಲ್ಲಿ
ಮನೆ ಔಷಧಿಗಳನ್ನ ಇಟ್ಕೊಂಡಿರ್ತಿದ್ರು. ಮತ್ತು ನಾವು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೊಳ್ಳೋಂಥ ದೊಡ್ಡ ರೋಗಗಳು ಯಾವುದೂ ನಮ್ಮ ಜನಸಮುದಾಯಗಳಿಗೆ ಅಷ್ಟಾಗಿ ಬರ್ತಾ ಇರಲಿಲ್ಲ. ಹಂಗೇನಾರ ಬಂತು ಅಂತಂದ್ರೆ ಅವನ್ನ ಒಂದು ವಿಶೇಷವಾದಂಥ ಕೋಣೆಯಲ್ಲಿಟ್ಟು ಅವನಿಗೆ ಚಿಕಿತ್ಸೆಯನ್ನು ಕೊಟ್ಟು ಅವನ ಹತ್ತಿರಕ್ಕೆ ಯಾರು ಹೋಗದಾಗೆ ಏನು ಬಂದೋಬಸ್ತ್ ಮಾಡಬೇಕು. ಉದಾಹರಣೆಗೆ ಕೊರೋನಾ ಸಮಯದಲ್ಲಿ ಹೇಗೆ ಕ್ವಾರಂಟೈನ್ ಮಾಡ್ತಿದ್ರಲ್ಲ, ರೋಗ ಬಂದಂಥ ವ್ಯಕ್ತಿ, ಸೋಂಕಿತ ವ್ಯಕ್ತಿನ ಸಪ್ರೇಟಾಗಿ ಇಟ್ಬಿಟ್ಟು ಅವ್ರಿಗೇನೆ ಪ್ರತ್ಯೇಕವಾದ ವಸ್ತುಗಳು, ಕೋಣೆಯನ್ನು ಇಟ್ಟು ಅವ್ರಿಗೆ ಅಂತ ಒಬ್ಬ ಪ್ರತ್ಯೇಕವಾದಂಥ ಚಿಕಿತ್ಸಕನ ಇಟ್ಕೊಂಡು ಹೋಗ್ತಿದ್ರಲ್ಲ, ಅದೇ ರೀತಿಯೇ ನಮ್ಮ ಕರ್ನಾಟಕದಲ್ಲೂ ಕೂಡ ದೊಡ್ಡ ದೊಡ್ಡ ರೋಗಗಳು, ನಮ್ಗೆ ಗೊತ್ತಿಲ್ಲದಂಥ ರೋಗಗಳು ಬಂದಾಗ ವೈದ್ಯರು ಅಂತಂದರೆ ಪಂಡಿತರು, ಅಂದರೆ ಗಿಡಮೂಲಿಕೆಗಳಿಂದ ಯಾರ್ಯಾರು ಊರಿಗೆ ಒಬ್ಬೊಬ್ಬರು ಪಂಡಿತರಿರ್ತಾರಲ್ಲ, ಗಿಡಮೂಲಿಕೆಗಳಿಂದ ರೋಗ ಮತ್ತು ಉಪಶಮನಗಳನ್ನು ತಯಾರಿಸೋದಕ್ಕೆ ಅಂತ, ರೋಗಕ್ಕೆ ಔಷಧಿಗಳನ್ನ ತಯಾರಿಸುವಂಥ ಪಂಡಿತರು, ಅವರುಗಳು ಆ ಥರ ಯೋಜನೆಯನ್ನು ಹಾಕ್ಕೊಂಡು ಅವ್ರನ್ನ ಕಾಪಾಡ್ತಿದ್ರು. ಅದು ಸಾಧ್ಯ ಆದಷ್ಟು ಕಾಪಾಡ್ತಿದ್ರು. ಆಗದೇ ಇದ್ದಾಗ ಅವ್ರು ತೀರ್ಕೊಂತಿದ್ರು. ಇಷ್ಟೇ ನಮ್ಗೆ ಇದ್ದಿದ್ದು. ನಮಗೆ ಆಸ್ಪತ್ರೆ ಅನ್ನೋ ಕಾನ್ಸೆಪ್ಟ್ ಬಂದಿದ್ದೆ ಬ್ರಿಟಿಷರು ಬಂದಮೇಲೆ. ಯಾಕೆಂದರೆ ನಾವು ಎಷ್ಟೊಂದು ಮನೆ ಮದ್ದಿಂದೆ ನಮ್ಮ ರೋಗಗಳನ್ನ ಗುಣಪಡಿಸ್ಕೊಳ್ತಾ ಇದ್ವಲ್ಲ, ಅಂಥ ಪರಿಸ್ಥಿತಿನಲ್ಲಿ ಆ ಬ್ರಿಟಿಷ್ನವರು ಅವ್ರ ಔಷಧಿಗಳನ್ನ ಮಾರಾಟ ಮಾಡೋದಕ್ಕೆ, ಅವರ ಡಾಕ್ಟರ್ಗಳಿಗೆ ಕೆಲಸ ಕೊಡೋದ್ರ ಸಲುವಾಗಿ ಹಾಗೆ ಆಸ್ಪತ್ರೆಗಳನ್ನ ತೆರೆದ್ರು. ಆಗ ಆಸ್ಪತ್ರೆಗಳನ್ನ ತೆರೆದ ನಂತರ ಅದಕ್ಕೆ ನಮ್ಮ ದೇಶದ, ಅಂದರೆ ನಮ್ಮ ರಾಜ್ಯದ ಜನಗಳನ್ನ, ಯಾರ್ಯಾರು ರೋಗ ಪೀಡಿತರು ಇರ್ತಿದ್ರಲ್ಲ ಅವ್ರಿಗೆಲ್ಲ ಹೋಗಿ ಚಿಕಿತ್ಸೆ ತಗೊಳ್ಳೋದಕ್ಕೆ ಸಲಹೆ ನೀಡಿದ್ರು. ಆರಂಭದಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡೋದು, ಆನಂತರ ಹೋಗ್ತಾ ಹೋಗ್ತಾ ಸಣ್ಣ ಪುಟ್ಟ ಔಷಧಿಗಳಿಗೆ ದುಡ್ಡು ಕೇಳೋದು, ಸಣ್ಣ ಪುಟ್ಟ ಚಿಕಿತ್ಸೆಗಳಿಗೆ ಕಾಸು ತಗೊಳ್ಳೋದು, ಈ ಥರ ಅಭ್ಯಾಸಗಳನ್ನ ಪ್ರಾರಂಭ ಮಾಡಿಕೊಂಡ್ರು. ಹಾಗೆ ಹೋಗ್ತಾ ಹೋಗ್ತಾ ಆಸ್ಪತ್ರೆಗಳಿಗೆ ಹೋಗುವಂಥ ಅಭ್ಯಾಸ ಜಾಸ್ತಿ ಆಯಿತು. ಯಾಕೆಂದರೆ ಪಂಡಿತರು ಅಂದರೆ ಯಾವಾಗಲೂ ಯಾವುದೋ ಒಂದು ಜಾತಿ ಸಮುದಾಯದವರು ಮಾತ್ರ ಪಂಡಿತರ ಕೆಲಸ ಮಾಡ್ತಿದ್ರಿಂದ ಅಲ್ಲಿ ಸಂಘರ್ಷಗಳನ್ನ ಏರ್ಪಟ್ಟರು. ಅಂದರೆ ಸಾಮಾನ್ಯ ಜನರಿಗೂ ಆ ಪಂಡಿತರ ಮನೆಯವ್ರಿಗೂ ಕೂಡ ತಂದಿಡೋದು, ಅವ್ರಿಗೂ ಇವ್ರಿಗೂ ಆಗದೆ ಇರುವಂಥದ್ದು, ಅವ್ರ ಔಷಧಿನಲ್ಲಿ ಇನ್ನೇನೋ ಬೇರೆ ಥರದ ರಿಯಾಕ್ಷನ್ ಆಗುತ್ತೆ, ಅದರಿಂದ ನಿಮ್ಗೆ ಈ ಥರ ತೊಂದರೆ ಆಗುತ್ತೆ, ಆ ಥರ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸಾಮಾನ್ಯ ಪಂಡಿತರ ಮನೆಯವ್ರಿಗೂ ಮತ್ತು ಜನಸಾಮಾನ್ಯರಿಗೂ ಒಳ್ಳೆಯ ಸ್ನೇಹ ಸಂಬಂಧ ಇದ್ದಂಥದ್ದನ್ನು ಇಲ್ಲದಂತೆ ಮಾಡಿದ್ರು. ಅದ್ರ ಜೊತೆಗೆ ಆ ಪಂಡಿತರ ಮನೆಯವ್ರದ್ದು ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಕೆಲವು ಜಾತಿಯವರಿಗೆ ಮನೆಯಿಂದ ಹೊರಗಡೆ ಚಿಕಿತ್ಸೆ ಕೊಡೋದು, ಕೆಲವೊಬ್ಬರ ಮನೆ ಒಳಗಡೆ ಕರ್ಕೊಂಡೋಗಿ ಕೊಡೋದು, ಕೆಲವೊಬ್ಬರನ್ನ ತುಚ್ಛವಾಗಿ ನೋಡೋದು, ಕೆಲವೊಬ್ಬರನ್ನ ನೀಚವಾಗಿ ನೋಡೋದು, ಕೆಲವೊಬ್ಬರನ್ನ ಮಾತ್ರ ಉಚ್ಚ ಸ್ಥಾನದಲ್ಲಿಟ್ಟು ಗೌರವದಿಂದ ಚಿಕಿತ್ಸೆ ಕೊಡೋದು, ಈ ಥರ. ಅಂದರೆ ದುಡ್ಡಿದ್ದವ್ರಿಗೊಂಥರ, ಮೇಲ್ಜಾತಿಯವ್ರಿಗೊಂಥರ, ಕೆಳಜಾತಿಯವ್ರಿಗೊಂಥರ, ಈ ಥರದ ಒಂದು ದರಿದ್ರ ಜಾತಿಯ ಮೇಲು ಕೀಳು ಅನ್ನೋ ಒಂದು ಸಂಪ್ರದಾಯ ನಮ್ಮ ದೇಶದಲ್ಲಿ ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ಇಂಥ ಪರಿಸ್ಥಿತಿ ಇದ್ದಂಥ ಸಮಯದಲ್ಲಿ ಪಂಡಿತರನ್ನ ಜನ ವಿರೋಧಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಬ್ರಿಟಿಷ್ ಹೆಂಗಿದ್ರು ನಮಗೆ ಕಡಿಮೆ ದುಡ್ಡಿಗೆ ಚಿಕಿತ್ಸೆ ಕೊಡ್ತಾರೆ, ಸಣ್ಣ ಪುಟ್ಟ ಜ್ವರ, ತಲೆನೋವು, ವಾಂತಿ ಭೇದಿ, ಕೆಮ್ಮು ಇಂಥವಕ್ಕೆ ಉಚಿತವಾಗಿ ಲಸಿಕೆಗಳು ಕೊಡ್ತಾರೆ, ಔಷಧಿಗಳನ್ನ ಕೊಡ್ತಾರೆ. ತೀರಾ ದೊಡ್ಡವು ಬಂತು ಅಂತಂದರೆ ಅಷ್ಟೇ ನಾವು ದುಡ್ಡು ಕೊಡಬೇಕಾಗುತ್ತೆ. ಅಂಥ ಪರಿಸ್ಥಿತಿಗಳು ಯಾವಾಗಲೂ ಬರೋದಿಲ್ವಲ್ಲ, ಸಣ್ಣ ಪುಟ್ಟದ ಕಡೆಗೆ ಆಸ್ಪತ್ರೆ ಕಡೆಗೆ ಮುಖ ಮಾಡಿದ್ರು. ಜನ ಬ್ರಿಟಿಷ್ ಪರವಾಗಿ ಇರೋದು ಥರ ವಾತಾವರಣ ಬದಲಾಗ್ತಾ ಹೋಗ್ತು. ಹೀಗಾಗಿ ನಮ್ಮ ದೇಶದಲ್ಲಿ ಆಸ್ಪತ್ರೆಗಳ ಒಂದು ಸಂಪ್ರದಾಯ ಪ್ರಾರಂಭ ಆಯಿತು. ಅಲ್ಲಿಂದ ಇವತ್ತಿನ ತನಕ ಆಸ್ಪತ್ರೆ ಸಂಪ್ರದಾಯ ಎಷ್ಟು ಬೆಳ್ಕೊಂಡು ಹೋಗ್ತಾ ಇದೆ ಅಂತಂದರೆ, ಇವತ್ತಿನ ದಿವಸ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ಮನೆ ಮದ್ದು ಅಥವಾ ಸಾಂಪ್ರದಾಯಿಕವಾಗಿ ಆಯುರ್ವೇದದಲ್ಲಿ ಹೇಳಿರುವಂಥ ಒಂದು ವಿಷಯುಕ್ತ ಆಗದೇ ಇರುವಂಥ ಔಷಧಿಗಳನ್ನು ಕೂಡ ನಾವು ಪ್ರಯೋಗಿಸಿಲ್ಲ, ಹಂಗಾಗಿ ನಾವು ಅದನ್ನು ಬಳಸುವಂಗಿಲ್ಲ ಅಂತ ಒಂದು ಕಾನೂನುಗಳನ್ನು ತಂದುಬಿಟ್ಟು ಪ್ರತಿಯೊಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೂ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ತಗೊಬೇಕು. ಅಲ್ಲಿ ಉಚಿತವಾಗಿ ಕೊಡಲಿ ಅಥವಾ ಅದೆಷ್ಟೇ ದುಬಾರಿಯ ವೆಚ್ಚ ಆದರೂ ಕೂಡ ರೋಗಿಯನ್ನ ಬಳಸಬೇಕು, ನಾವು ಅದನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ಬೇಕು ಅನ್ನುವಂಥ ಒಂದು ಅನಿವಾರ್ಯತೆಯನ್ನು ಜಗತ್ತು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದೆ. ಹಾಗಾಗಿನೇ ಜನ ಇವತ್ತು ಉಣ್ಣೋದು ತಿನ್ನೋದ್ರಲ್ಲಿ ಶಿಸ್ತುಬದ್ಧತೆ ಇಲ್ಲದೆ ಇರೋದ್ರಿಂದ ಕೆಲವು ಅಜೀರ್ಣ ಅಥವಾ ಇನ್ನಿತರ ಸಮಸ್ಯೆಗಳು, ಅಂದರೆ ಹೊಟ್ಟೆಯಲ್ಲೇ ಪ್ರತಿಯೊಂದು ರೋಗಗಳು ಹುಟ್ಟೋದು ಅನ್ನೋ ಒಂದು ವಾಡಿಕೆಯಂತೆ ಜನ ದೊಡ್ಡ ದೊಡ್ಡ ರೋಗಗಳನ್ನೆಲ್ಲ ಹೊಟ್ಟೆ ಸಮಸ್ಯೆಯಿಂದ ತಂದ್ಕೊತಾ ಇದ್ದಾರೆ. ಹಾಗಾಗಿಯೇ ನಮ್ಮ ಅನ್ಯದೇಶಿ ಪದಗಳು ಅಂತ ಹೇಳಿದ್ನಲ್ಲ, ತುಂಬ ವಿಷಯಾಂತರ ಆಗೋಯ್ತಾ ಬಂತು. ಜನ ಆಸ್ಪತ್ರೆ ಅನ್ನೋ ಸಂಸ್ಕೃತಿ ನಮ್ಮಲ್ಲಿ ಇರಲಿಲ್ಲ, ಸ್ಕೂಲು ಕಾಲೇಜು ಅನ್ನೋದು ನಮ್ಮಲ್ಲಿ ಇರಲಿಲ್ಲ. ನಮ್ಮಲ್ಲಿ ಗುರುಕುಲ ಪದ್ಧತಿ ಅಂತ ಅಂದ್ಬಿಟ್ಟು 14ನೇ ವಯಸ್ಸಿನವರೆಗೂ, ಅಂದರೆ ಮಗುಗೆ 3 ವರ್ಷ ಅಥವಾ 4 ವರ್ಷ, ಏನು LKG UKG 4 ವರ್ಷ ಆಗಿರಬೇಕು, 3 ವರ್ಷ ಆಗಿರಬೇಕು, ನರ್ಸರಿ, ಪ್ರೀ ನರ್ಸರಿ ಅಂತ ಏನೇನೋ ಒಂದು ಕಾನ್ಸೆಪ್ಟ್ ಇವತ್ತಿನ ದಿವಸ ಇದೆಯಲ್ಲ, ಅವತ್ತಿನ ದಿವಸದಲ್ಲೂ ಕೂಡ ನಮ್ಮ ಹಿರಿಯರು 3 ಅಥವಾ 4 ವರ್ಷ ಆಗ್ತಿರುವಂಥ ಮಗುವನ್ನ ಕಾಡಿನಲ್ಲಿ ಗುರುಕುಲ ಪದ್ಧತಿನಲ್ಲಿ, ಅವನ ರಾಜನ ಮಗ ಆಗಿರಲಿ ಅಥವಾ ಜನಸಾಮಾನ್ಯ ಬಡವನ ಮಗನೇ ಆದ್ರೂ ಕೂಡ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸಿದಾಗ ಎಲ್ಲರಿಗೂ ಒಂದೇ ಥರದ ಉಡುಪು, ಲಂಗೋಟಿ, ಅದ್ರ ಮೇಲೆ ಒಂದು ಕಚ್ಚೆ ಪಂಚೆ, ಅದ್ರ ಮೇಲೆ ಒಂದು ಮೇಲ್ಪಂಚೆ, ಈ ಥರದ್ದು ಒಂದು ಸರಳವಾದ ಉಡುಪು, ಸರಳವಾದ ಆಹಾರ, ಏನಂದರೆ ಗಂಜಿ ಅಥವಾ ಸಣ್ಣ ಪುಟ್ಟ ಅನ್ನ ಅಥವಾ ಇನ್ನಿತರ ಅವತ್ತಿನ ಕಾಲದ ಸಾಂಪ್ರದಾಯಿಕವಾಗಿ ಸರಳ ಒಂದು ಸಾತ್ವಿಕ ಆಹಾರ ಅಂತ ಏನು ಹೇಳ್ತಿದ್ರಲ್ಲ, ಬಾಯಿ ರುಚಿಗೋಸ್ಕರ ಅಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಊಟ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ಗುರುಕುಲ ಪದ್ಧತಿಗಳು ಇರ್ತಿದ್ವು. ಅಲ್ಲಿ ಮುಖ್ಯವಾದ ಉದ್ದೇಶ ಉಣ್ಣೋದು ತಿನ್ನೋದು, ಅಲ್ಲಿಯ ಕಂಫರ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ
ವಿದ್ಯಾರ್ಜನೆ ಅಂದರೆ ಜ್ಞಾನ ಪಡ್ಕೊಳ್ಳೋದು, ಅಂದರೆ ಆಧ್ಯಾತ್ಮ ಮತ್ತು ಬ್ರಾಹ್ಮಣತ್ವ. ಅಂದರೆ ಬ್ರಾಹ್ಮಣತ್ವ ಅಂತಂದರೆ ಇವತ್ತಿನ ಜಾತಿ ಬ್ರಾಹ್ಮಣರ ವಿಷಯ ಬರೋದಿಲ್ಲ. ಬ್ರಾಹ್ಮಣತ್ವ ಅಂದರೆ ದೈವತ್ವಕ್ಕೆ ಸಂಬಂಧಪಟ್ಟಂಥ ಆಧ್ಯಾತ್ಮ ವಿಷಯಗಳು, ಬುದ್ಧಿ ಶಕ್ತಿಗಳನ್ನ ವೃದ್ಧಿಸ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ ಕ್ಷತ್ರಿಯ ಅಂದರೆ ಕ್ಷತ್ರಿಯರಾಗಿ ಅಂದರೆ ಒಂದು ರಕ್ಷಣೆ ಮಾಡಬೇಕಾದಂಥ ಪರಿಸ್ಥಿತಿ ಬಂತಂದರೆ ಏನು ಮಾಡಬೇಕು ಅನ್ನೋದು, ಇದು ಪ್ರತಿಯೊಬ್ಬರಿಗೂ ಕೂಡ ಹೇಳ್ಕೊಡ್ತಿದ್ರು. ರಾಜಮನೆತನದವ್ರಿಗೆ ಸ್ವಲ್ಪ ಹೆಚ್ಚಾಗಿ ಹೇಳ್ಕೊಡ್ತಿದ್ರು, ಉಳಿದವ್ರಿಗೆ ಬೇಸಿಕ್ ಅನ್ನುವಂತೆ ಹೇಳ್ಕೊಡ್ತಿದ್ರು. ಅದ್ರ ಜೊತೆಗೆ ವೈಶ್ಯ ಅಂದರೆ ವ್ಯಾಪಾರ ಮಾಡಬೇಕು. ಮನುಷ್ಯ ಹುಟ್ಟಾಗಿ ಸಾಯೋವರೆಗೂ ಬುದ್ಧಿಶಕ್ತಿ ಉಪಯೋಗಿಸಿ ಬ್ರಾಹ್ಮಣನಾಗಿದ್ದರೆ ಅನ್ಯಾಯನ ಎದುರಿಸಿ ಕ್ಷತ್ರಿಯನಾಗ್ತಾನೆ. ಅದೇ ಸಮಯ ಸಂದರ್ಭಗಳನ್ನ ನೋಡಿ ವ್ಯವಹಾರಗಳನ್ನ ಕುದುರಿಸೋದ್ರಿಂದ ಅವನು ವೈಶ್ಯನಾಗೂ ಇರಬೇಕಾಗತ್ತೆ. ಇವೆಲ್ಲ ಆದ್ರೂ ಕೂಡ ದೊರೆ ಮಗ ಆದ್ರೂ ಕೆರವಲಿ ಕಸಬನ್ನು ಕಲ್ತಿರ್ಬೇಕು ಅನ್ನುವಂತೆ ಶೂದ್ರರು ಮಾಡುವಂಥ ಹಲವಾರು ಸೇವಾ ಕಾರ್ಯಗಳನ್ನು ಕೂಡ ಗುರುಕುಲದಲ್ಲಿ ಹೇಳ್ಕೊಡ್ತಾ ಇದ್ರು. ಹಂಗಾಗಿ ಅವನು ಯಾವುದರಲ್ಲಿ ಅವನ ದೇಹ ಯಾವುದಕ್ಕೆ ಹೋಗುತ್ತೋ ಅದರಲ್ಲಿ ಪರಿಣತಿಯನ್ನು ಪಡೆದುಕೊಂಡು ಒಂದು 4 ವರ್ಷಕ್ಕೆ ಅವನು ಆಶ್ರಮಕ್ಕೆ ಹೋದರೆ 14ನೇ ವರ್ಷ ಅಥವಾ 16ನೇ ವಯಸ್ಸಿನವರೆಗೂ ಕೂಡ ಚೆನ್ನಾಗಿ ಓದ್ಕೊಂಡು ತಿಳಿದುಕೊಂಡು ಹಲವಾರು ಭಾಷೆಗಳನ್ನ ಕಲ್ತ್ಕೊಂಡು ಮತ್ತೆ ಮನುಷ್ಯ ಬದುಕೋದಕ್ಕೆ ಏನ್ ಬೇಕು ಅಂತಂದ್ರೆ ನ್ಯಾಯ ನೀತಿ ಧರ್ಮದಿಂದ ಬದುಕಬೇಕು ಅನ್ನುವಂಥ ಉದ್ದೇಶವನ್ನ ತಿಳ್ಕೊಂಡು ಬರ್ತಿದ್ದ. ಇವತ್ತಿನ ದಿವಸ ಮನುಷ್ಯ ಬದುಕೋದು ದುಡ್ಡು ಬೇಕು ಅಂದ್ರೆ ಲಾಭ ಮಾಡಬೇಕು, ಲಾಭ ಮಾಡೋದಕ್ಕೆ ಇನ್ನು ಯಾವ ದಾರಿ ಹಿಡಿದ್ರು ಕೂಡ ಸರಿ ಹೋಗುತ್ತೆ ಅನ್ನುವಂತೆ ತನಗೆ ಬೇಕಾದಂತೆ ಕಾನೂನು ಮಾಡ್ಕೊಬೇಕು. ಇಂಥ ಒಂದು ಕೆಟ್ಟ ವಿಷಯಗಳನ್ನ ಅಲ್ಲಿ ಬೋಧಿಸ್ತಿರಲಿಲ್ಲ, ಜನ ಅದನ್ನ ಕಲ್ತ್ಕೊಳ್ತಾನೂ ಇರಲಿಲ್ಲ. ಇಂಥ ಪರಿಸ್ಥಿತಿನ ನಾವು ನಮ್ಮ ಸಮಾಜನ ಸೃಷ್ಟಿ ಮಾಡ್ಕೊಂಡಿದ್ವಿ. ಹಂಗಾಗಿ ನಮ್ಮಲ್ಲಿ ಕೆಲವು ಪದಗಳಿಗೆ ಕನ್ನಡ ಪದ, ಇಂಗ್ಲಿಷ್ ಪದಗಳಿಗೆ ಕನ್ನಡದ ಪದಗಳಿಲ್ಲ ಅಂತಂದ್ರೆ ಕನ್ನಡದ ಪದ ಇಲ್ಲ ಅಂತಲ್ಲ, ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ಅರ್ಥ. ಹಂಗಾಗಿನೇ ಕೆಲವು ಉಲ್ಲೇಖಗಳ ಪ್ರಕಾರ ಪೂರ್ಣಚಂದ್ರ ತೇಜಸ್ವಿ ಅವರನ್ನು ಕೂಡ ಬೇರೆ ಭಾಷೆ ಅನ್ಯದೇಶಿ ಪದಗಳಿಗೆ ಅದೇ ರೀತಿ ನಾವು ಬಳಸಬೇಕು, ಅದು ಉತ್ತಮ. ಉದಾಹರಣೆಗೆ ಕಂಪ್ಯೂಟರ್ನ ಕಂಪ್ಯೂಟರ್ ಅಂತಲೇ ಕರಿಬೇಕು, ಕ್ಯಾಲ್ಕುಲೇಟರ್ನ ಕ್ಯಾಲ್ಕುಲೇಟರ್ ಅಂತಲೇ ಕರಿಬೇಕು. ಅದಕ್ಕೆ ಇನ್ನೇನೋ ಕನ್ನಡದ ಗಣಕಯಂತ್ರ ಇನ್ನೊಂದು ಪದ ಅನ್ನೋದನ್ನ ಬಳಸೋದು ಅಷ್ಟು ಸೂಕ್ತ ಅಲ್ಲ. ಯಾಕೆಂದ್ರೆ ನಾವು ಕಂಡುಹಿಡಿದಿರೋದಲ್ವಲ್ಲ, ಬೇರೆಯವ್ರು ಕಂಡುಹಿಡಿದನ್ನ ಅದೇ ರೀತಿ ನಾವು ಬಳಸ್ಕೊಬೇಕು. ಉದಾಹರಣೆಗೆ ಫ್ರಿಜ್ಗೆ ಕನ್ನಡದ ಹೇಳ್ತಾರೆ, ನೀನು ಕನ್ನಡ ಅಭಿಮಾನಿ ಅಲ್ವಾ ಹಂಗಾರೆ ಹೇಳ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು ಶೀತ ಪೆಟ್ಟಿಗೆ ಏನೇನೋ ಹೇಳ್ಬೋದು. ಯಾಕೆ ನಿಜವಾಗಲೇ ನಾವು ಪದಗಳನ್ನ ಸೃಷ್ಟಿ ಮಾಡ್ಬೋದು, ಪದಗಳನ್ನ ಕಟ್ಬೋದು. ಆದರೆ ಫ್ರಿಜ್ ಅಂತ ಕರೆಯೋದೇ ಉತ್ತಮ. ಯಾಕೆಂದ್ರೆ ಅದು ಬೇರೆಯವ್ರಿಗೂ ಅರ್ಥ ಆಗುತ್ತೆ, ನಮಗೂ ಅರ್ಥ ಆಗುತ್ತೆ. ಅದರ ಅರ್ಥ ನಮ್ಮ ಇಂಗ್ಲೀಷ್ ಮೇಲಿನ ಪ್ರೇಮ ಅಥವಾ ವ್ಯಾಮೋಹ ಅನ್ನೋದಲ್ಲ. ಯಾಕೆಂದ್ರೆ ನಾವು ಕಂಡುಹಿಡಿದಿರೋ ಅದಲ್ಲ, ಅದು ಬೇರೆಯವ್ರು ಕಂಡುಹಿಡಿದಿರೋನು. ಆ ಗುರುತು ಆ ಭಾಷೆಯವ್ರಿಗೆ ದೊರಕಬೇಕು. ಈಗ ನಾವು ರವೆ ಉಂಡೆ ಅಂತ ಹೇಳ್ತೀವಿ, ಅದಕ್ಕೆ ಇಂಗ್ಲೀಷ್ನಲ್ಲಿ ಸೂಜಿ ಬಾಲ್ ಅಂತ ಹೇಳ್ತಾರೆ. ರಾಗಿ ಮುದ್ದೆಗೆ ರಾಗಿ ಬಾಲ್ ಅಂತ ಹೇಳ್ತಾರೆ, ಅದು ಕೂಡ ತಪ್ಪೇನೆ. ಅವ್ರನ್ನು ಕೂಡ ಅದನ್ನ ರಾಗಿ ಮುದ್ದೆ ಅಂತಲೇ ಕರಿಬೇಕು. ಈಗ ಬಿಳಿ ಅನ್ನಕ್ಕೆ ನಾವು ಹೆಂಗೆ ವೈಟ್ ರೈಸ್ ಅಂತ ಹೇಳ್ಬಿಡ್ತೀವಲ್ಲ, ಆ ರೀತಿ ನಾವು ನಮ್ಮ ಆಹಾರಗಳನ್ನ ಹೇಗೆ ನಮ್ಮದೇ ಹೆಸರಲ್ಲಿ ಕರಿತೀವಲ್ಲ ಅದೇ ರೀತಿ ಕರಿಬೇಕು. ನಾವು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಬಳಸೋದು ಅಷ್ಟು ಸೂಕ್ತ ಅಲ್ಲ, ಉಪಯುಕ್ತನೂ ಅಲ್ಲ. ಈಗ ಮುಖ್ಯ ವಿಷಯಕ್ಕೆ ಬರೋದು ಏನಂತಂದ್ರೆ, ಅನ್ಯದೇಶಿ ಪದಗಳನ್ನ ನಾವು ಬಳಸ್ತಾ ನಮಗೆ ಇವತ್ತಿನ ದಿವಸದಲ್ಲಿ ಪ್ರಚಲಿತವಾಗಿರುವಂತಹದ್ದು ಇಂಗ್ಲಿಷು. ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಎಲ್ಲದಕ್ಕೂ ಆಧಾರವಾಗಿ ಇಂಗ್ಲಿಷ್ ಭಾಷೆನೇ ಬಳಸೋದ್ರಿಂದ, ಇಂಗ್ಲಿಷ್ ಭಾಷೆನ ನಾವು ಹೆಚ್ಚಾಗಿ ಬಳಸೋದ್ರಿಂದ ಯಾವುದೇ ಪದ ಮಧ್ಯ ಬಂದನ್ನು ಕೂಡ ಇಂಗ್ಲಿಷ್ನ ಬಿಟ್ಟು ನಾವು ಕನ್ನಡ ಮಾತಾಡಬೇಕು ಅಂದ್ರೆ ಯಾವುದೋ ಒಂದು ಪದ ಎತ್ಕೊಂಡ್ಬಿಟ್ಟು ಇಂಗ್ಲಿಷೇತರ ಪದ ಮಾತನಾಡ್ಬಿಟ್ರೆ ಅದನ್ನ ಕನ್ನಡ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಅದು ತಪ್ಪು. ಮತ್ತೆ ನಾವು ಮಾತಾಡ್ಬೇಕಾದ್ರೆ ಅನ್ಯದೇಶಿ ಪದಗಳನ್ನ ಬಳಸೋದನ್ನು ಕೂಡ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಅವು ಇಲ್ಲಿ ಬಂದು ಅವುಗಳ ಪ್ರಭಾವವನ್ನ ಬೀರಿ ಇಲ್ಲಿ ನೆಲೆ ಇರಬೇಕು ಅಂತಂದ್ರೆ ನಮ್ಮ ಸ್ಥಳೀಯ ಪದಗಳಿಗಿಂತ ಅದೇ ಉತ್ತಮವಾಗಿರುತ್ತೆ ಅನ್ನೋದು ಜನಗಳಿಗೆ ಅನಿಸಿರುತ್ತೆ. ನಾವು ಭಾಷೆಯನ್ನ ಬಳಸೋದು ಸಂವಹನಕ್ಕೋಸ್ಕರ, ಆದರೆ ಭಾಷೆ ನಮ್ಮ ಅಸ್ಮಿತೆ ಅಂತ ಅನ್ನಿಸ್ಕೊಂಡಾಗ ನಾವು ನಮ್ಮದೇ ಶೈಲಿನಲ್ಲಿ ಮಾತನಾಡಬೇಕಾಗತ್ತೆ, ನಮ್ಮದೇ ಪದಗಳನ್ನ ಬಳಸಬೇಕಾಗತ್ತೆ ಅನ್ನೋ ಅನಿವಾರ್ಯವನ್ನು ಕೂಡ ನಿಜ ಆಗಿದ್ರು ಇಲ್ಲಿ ನಾನು ಏನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ನಾವು ಅನ್ಯದೇಶಿ ಪದಗಳು ಅಂದರೆ ಇಂಗ್ಲಿಷ್ ಪದಗಳನ್ನ ಬಳಸ್ತಾ ಇರ್ತೀವಿ, ಹಿಂದಿ ಪದಗಳನ್ನ ಬಳಸ್ತಿರ್ತೀವಿ, ತಮಿಳು, ತೆಲುಗು, ಮಲಯಾಳಂ ಅಥವಾ ಬೇರೆ ಭಾರತೀಯ ಭಾಷೆಗಳು ಅಥವಾ ವಿದೇಶಿ ಭಾಷೆಗಳನ್ನ ನಾವು ಬಳಸ್ತಾ ಇರ್ತೀವಿ. ಯಾಕೆಂದ್ರೆ ಅನಿವಾರ್ಯತೆ ಆಗಿರ್ತದೆ. ಹಂಗಿದ್ದಾಗ ನಾವು ಅದನ್ನ ನಮ್ಮದೇ ಸೊಗಡಿನಲ್ಲಿ ನಮ್ಮದೇ ಶೈಲಿನಲ್ಲಿ ಬಳಸೋದು. ಉದಾಹರಣೆಗೆ ಒಂದು 10 ವರ್ಷದಿಂದ ಫೈನಲ್ ಅಂದ್ರೆ ಫೈನಲ್ ಅನ್ನೋ ಅರ್ಥನೇ ಇತ್ತು, ಆದ್ರೆ ಈಗ ಅದು ಫಿನಾಲೆ ಅಂತ ಆಗೋಗಿದೆ. ಇದೇ ರೀತಿ ಎಷ್ಟೋ ಪದಗಳು ನಮ್ಮ ಸ್ಥಳೀಯ ಸೊಗಡಿಗೆ ಬದಲಾಗ್ತಾ ಹೋಗ್ತಾ ಇದ್ದಾವೆ. ನಾವು ಯಾವುದೇ ಒಂದು ಇಂಗ್ಲಿಷ್ ಪದಗಳನ್ನ ಬಳಸಬೇಕಾದ್ರೆ ಸಾಧ್ಯವಾದಷ್ಟು ನಮ್ಗೆ ಅನುಕೂಲ ಆಗೋ ಥರ, ಅಂದರೆ ಕೆಲವು ಪದಗಳನ್ನ ನಾವು ಹೇಳೋದು ಕಷ್ಟ ಆಗುತ್ತೆ. ಎಂಟರ್ಟೈನ್ಮೆಂಟ್ ಅಂತ ಹೇಳೋದು ಕಷ್ಟ ಆಗುತ್ತದೆ, ಎಂಟೈನ್ಮೆಂಟ್ ಅಂದ್ಬಿಟ್ರು ನಡೆದೋಗುತ್ತೆ. ಅಂದರೆ ತಪ್ಪಾಗಿ ಹೇಳಿ ನಾನು ಹೇಳ್ತಿದ್ದೆ, ನಮ್ಮ ಸೊಗಡನ್ನ ಹೇಳೋದು. ಈಗ ಎಷ್ಟೋ ಸತಿ ನಮ್ಮ ಊರುಗಳ ಕಡೆ ರೈಲ್ವೆ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಅಂತ ಹೇಳೋದಿಲ್ಲ, ರೈಲ್ವೆ ಸ್ಟೇಷನು, ಪೊಲೀಸ್ ಸ್ಟೇಷನು, ಸ್ಟೇಷನ್ ಅಂತ ಹೇಳ್ತಾರೆ, ಬರೋದೇ ಇಲ್ಲ ಅಲ್ಲಿ. ಈ ರೀತಿ ನಮ್ಮ ಸ್ಥಳೀಯವಾದ ಗ್ರಾಮ್ಯ ರೂಪಿ ಶೈಲಿನಲ್ಲಿ ಸೊಗಡಿನಲ್ಲಿ ನಾವು ಬೇರೆ ಭಾಷೆ ಪದಗಳನ್ನ ಬಳಸಿದ್ರೆ ಅವು ಕನ್ನಡದ್ದೇ ಪದಗಳಾಗುತ್ತವೆ. ಇನ್ನು ಕನ್ನಡದಲ್ಲಿ ವಿಶೇಷ ಅಂತಂದ್ರೆ ಅನ್ಯದೇಶಿ ಪದಗಳಿಗೆ ಉಕಾರವನ್ನ ಸೇರಿಸಿದಾಗ, ಅಂದ್ರೆ ಉದಾಹರಣೆಗೆ ಬಸ್ಗೆ ಬಸ್ಸು, ಕಾರ್ಗೆ ಕಾರು, ಈ ರೀತಿ ಯಾವುದೇ ಒಂದು ಅನ್ಯದೇಶಿ ಪದಕ್ಕೆ ಉಕಾರವನ್ನ ಸೇರಿಸಿದಾಗ ಅದು ಕನ್ನಡದೇ ಪದವಾಗಿ ರೂಪವನ್ನ ತಳೆಯುತ್ತೆ. ನಾವು ಅದನ್ನು ಬಳಸ್ತಾ ಇದ್ರೆ ಅದು ಕೇಳದವನಿಗೂ ಅಂದ್ರೆ ಕೇಳಿಸ್ಕೊಂಡಂತ ಬೇರೆ ಭಾಷೆಗಳಿಗೂ ಅರ್ಥ ಆಗುತ್ತೆ. ಮತ್ತೆ ನಮಗೂ ನಾವು ನಮ್ಮದೇ ಸೊಗಡಿನಲ್ಲಿ ಮಾತನಾಡ್ತಾ ಇದೀವಿ ಅನ್ನೋ ಒಂದು
ಹೆಮ್ಮೆ ಇರುತ್ತೆ. ಇದು ತಪ್ಪಾಗೋದಿಲ್ಲ. ಯಾಕೆಂದ್ರೆ ಯಾವುದೇ ಒಂದು ಭಾಷೆ ಬೆಳಿಬೇಕಾದ್ರೂ ಕೂಡ ಅನ್ಯ ದೇಶಿ ಪದಗಳನ್ನ ಬಳಸ್ಕೊಂಡು ತನ್ನ ಜೊತೆ ಸೇರಿಸ್ಕೊಂಡು ಅದನ್ನ ನಮ್ಮದೇ ಶೈಲಿನಲ್ಲಿ ನಮ್ಮದೇ ಸೊಗಡಿನಲ್ಲಿ ಮಾತನಾಡಿದಾಗ ಆ ಭಾಷೆ ಬೆಳವಣಿಗೆ ಆಗೋದು. ನಮ್ಮ ಹಿಂದಿನವರನ್ನು ಕೂಡ ಹಲವಾರು ಭಾಷೆಗಳು ಯಾರ್ಯಾರು ಆಧ್ಯಾತ್ಮಿಕವಾಗಿ ನಮ್ಮ ಭಾಷೆ ಮೇಲೆ ಪ್ರಭಾವ ಬೀರೋದು. ಉದಾಹರಣೆಗೆ ಜೈನ ಮುನಿಗಳು ಅಂದ್ರೆ ಜೈನ ತತ್ವವನ್ನು ಸಾರುವಂತಹ ಸಂದರ್ಭಗಳಲ್ಲಿ ನಮಗೆ ಜೈನರ ಭಾಷೆಗಳಾದಂಥ ಪ್ರಾಕೃತ ಮತ್ತು ಪಾಳಿ ಭಾಷೆಗಳು ನಮ್ಮ ಕನ್ನಡದಲ್ಲಿ ಬಂತು. ಯಾಕೆಂದ್ರೆ ನಮ್ಮ ಕರ್ನಾಟಕ ಅನ್ನೋದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದ್ದರಿಂದ ನಮಗೆ ಮೊದಲನೇದಾಗಿ ಪ್ರಭಾವ ಬೀರಿದ್ದು ಜೈನ ಧರ್ಮ. ಆ ಜೈನ ಧರ್ಮದ ಪ್ರಭಾವ ಮತ್ತು ಅಲ್ಲಿ ಪ್ರವಚನ ಮತ್ತು ಚಳುವಳಿಗಳು ಇಂಥ ಪ್ರಾರಂಭ ಆದಂಥ ಸಮಯದಲ್ಲಿ ಆ ಧರ್ಮ ಪ್ರಚಾರದ ಸಮಯದಲ್ಲಿ ಜೈನ ಧರ್ಮದ ಒಂದು ಅಧಿಕೃತ ಭಾಷೆ ಅಂದ್ರೆ ಅವರು ಪ್ರಚಾರ ಮಾಡೋದಕ್ಕೆ ಬಳಸ್ಕೊಂಡಂತ ಭಾಷೆ ಯಾವುದಿತ್ತಲ್ಲ ಪ್ರಾಕೃತ ಮತ್ತು ಪಾಳಿ ಭಾಷೆ, ಕೆಲವು ಸಂದರ್ಭದಲ್ಲಿ ಸಂಸ್ಕೃತ, ಇಂಥ ಸ್ಥಳೀಯ ಭಾಷೆಗಳಿಗೂ ಕೂಡ ಬೆಂಬಲ ಕೊಟ್ಕೊಂಡ ಆ ಭಾಷೆನ ಬಳಸಿದಾಗ ಅಲ್ಲಿ ಪದಗಳು ನಮ್ಮ ಕನ್ನಡದಲ್ಲಿ ಬಂದು ಸೇರ್ಕೊಂಡ್ವು. ಇನ್ನು ಮುಂದೆ ಬುದ್ಧನ ಅವತಾರ ಆದಂಥ ಸಮಯದಲ್ಲಿ ಬೌದ್ಧ ಧರ್ಮ ಪ್ರಚಾರ ಮಾಡಬೇಕಾದ್ರೆ ಸಂಸ್ಕೃತ ಮತ್ತು ಇನ್ನಿತರ ಬೇರೆ ಭಾಷೆಗಳು ಅಂದ್ರೆ ಉತ್ತರ ಭಾರತದ ಕೆಲವು ಭಾಷೆಗಳನ್ನ ಧರ್ಮ ಪ್ರಚಾರ ಮಾಡಬೇಕಾದ್ರೆ ನಮಗೆ ಬಂಗಾಳಿ ಮತ್ತು ಇನ್ನಿತರ ಕೆಲವು ಉತ್ತರ ಭಾರತದ ಕೆಲವು ಭಾಷೆಗಳು ಅಲ್ಲಿಯ ಪದಗಳು ನಮಗೆ ಹಾಸುಕಾಗಿ ಬಂದು ಸೇರ್ಕೊಂಡ್ಬಿಟ್ವು. ಅದಾದ ನಂತರ ಮಹಮ್ಮದೀಯರ ದಾಳಿಗಳಿರ್ತವಲ್ಲ ಅಂದ್ರೆ ಮೊಘಲರು ಈ ತರದವರ ಆಳ್ವಿಕೆಯ ಸಮಯದಲ್ಲಿ ನಮಗೆ ಪರ್ಷಿಯನ್ನು, ಅರೇಬಿಕ್, ಉರ್ದು ಮತ್ತೆ ಹಿಂದಿ ಅನ್ನೋದು 17ನೇ ಶತಮಾನದಿಂದ ಈಚೆಗೆ ಪ್ರಚಲಿತಕ್ಕೆ ಬಂತು ಅಂತ ಹೇಳ್ತಾರೆ. ಆದ್ರೆ ಹಲವಾರು ಭಾಷೆಗಳ ಸಮ್ಮಿಳನದಿಂದ ಅವರು ದೇವನಾಗರಿ ಭಾಷೆಯ ಲಿಪಿಯನ್ನೇ ಬಳಸೋದ್ರಿಂದ ಹತ್ತಾರು ಭಾಷೆಗಳು ಉತ್ತರ ಭಾರತದ 10 ಭಾಷೆಗಳು ಸೇರಿ ಹಿಂದಿ ಭಾಷೆ ಆಗಿದೆ. ಮತ್ತು ಅದು ಸ್ವತಂತ್ರವಾಗಿ ಒಂದು ವ್ಯಾಕರಣ ಮತ್ತು ಲಿಪಿ ಅಂದ್ರೆ ದೇವನಾಗರಿ ಲಿಪಿಯನ್ನೇ ಬಳಸೋದ್ರಿಂದ ನಾವು ಬೆಂಗಾಳಿ, ಅರೇಬಿಕ್, ಭೋಜ್ಪುರಿ, ರಾಜಸ್ಥಾನಿ, ಗುಜರಾತಿ ಕೆಲವು ಬೇರೆ ಬೇರೆ ಭಾಷೆಯ ಲಿಪಿಗಳನ್ನು ಕೂಡ ನೋಡಿ ಹಿಂದಿ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಈ ತರದ ಸಮಸ್ಯೆಗಳು ಕೆಲವೊಂದು ಸಮಯದಲ್ಲಿ ಉಂಟಾಗ್ತಾ ಇರುತ್ತವೆ. ಹೀಗೆ ಬೇರೆ ಭಾಷೆ ಪದಗಳು ನಮ್ಮ ಭಾಷೆಗೆ ಬಂದು ಸೇರ್ಕೊಂಡ್ವು. ಅದಲ್ಲದೆ ತಮಿಳರ, ಪಲ್ಲವರು, ಚೋಳರು ಈ ತರದವರು ಆಳ್ವಿಕೆ ಮಾಡೋ ಸಮಯದಲ್ಲಿ ಅವ್ರ ಪ್ರಭಾವದಿಂದ ಕೆಲವು ತಮಿಳು ಪದಗಳು ನಮ್ಮಲ್ಲಿ ಬಂದ್ಬಿಟ್ಟು ನಮಗೆ ತಮಿಳು ಪದಗಳು ಬಂದು ಅನ್ನೋಕ್ಕಿಂತ ತಮಿಳರ ಆಚರಣೆಗಳು ಎಷ್ಟೊಂದು ಕನ್ನಡದ ಮೇಲೆ ಪ್ರಭಾವ ಬೀರಿದಾವೆ. ಮತ್ತು ಕನ್ನಡದ ಎಷ್ಟೋ ವಾಸ್ತುಶಿಲ್ಪ ಶೈಲಿಗಳು ತಮಿಳುನಾಡಿಗೂ ಹೋಗಿದ್ದಾವೆ. ಅಂದ್ರೆ ತಮಿಳು ಮತ್ತು ಕರ್ನಾಟಕದ ನಡುವೆ ವಾಸ್ತುಶಿಲ್ಪ ಮತ್ತು ಆಚರಣೆಗಳು ಚೆನ್ನಾಗಿ ಹೊಂದಿಕೆ ಆಗ್ಬಿಟ್ಟು ಎರಡೂ ಕಡೆಗಳಲ್ಲೂ ಚೆನ್ನಾಗಿ ಅವರು ಸಂಕ್ರಾಂತಿ ಆಚರಿಸ್ತಾರೆ, ನಾವು ಸಂಕ್ರಾಂತಿ ಆಚರಿಸ್ತೀವಿ. ಅವರು ದೀಪಾವಳಿ ಆಚರಿಸ್ತಾರೆ, ನಾವು ದೀಪಾವಳಿ ಆಚರಿಸ್ತೀವಿ. ಹೀಗೆ ನಮ್ಮಲ್ಲೂ ಅವರಲ್ಲೂ ಹಲವಾರು ಸಾಮ್ಯತೆಗಳಿವೆ. ಏನೋ ಕೆಲವು ರಾಜಕೀಯ ಅಥವಾ ಗಡಿ ಮತ್ತು ಜಲ ವಿವಾದಗಳಿಂದ ನಾವು ಅವ್ರನ್ನ ಶತ್ರುಗಳ ತರ ನೋಡ್ತೀವಿ ಅಂತ ಇದ್ರೂ ಕೂಡ ನಾವೆಲ್ಲರೂ ದ್ರಾವಿಡ ಭಾಷೆಯ ಒಂದು ಪಂಗಡಕ್ಕೆ ಸೇರಿರೋದ್ರಿಂದ ಅದು ಸಹ ನಮ್ಮ ಸೋದರ ಭಾಷೆನೇ ಆಗಿರುತ್ತೆ. ಇನ್ನು ತೆಲುಗು ಮತ್ತು ಕನ್ನಡ ಈ ಎರಡು ಭಾಷೆಗಳು ಪರಸ್ಪರ ಸೋದರರಿಗೆ ಅವಳಿ ಮಕ್ಕಳ ತರನೇ ಇದಾವೆ. ಯಾಕೆಂದ್ರೆ ಅಲ್ಲಿ ಲಿಪಿಗಳು ಕೂಡ ಹೊಂದಿಕೊಳ್ಳುತ್ತವೆ. ಮತ್ತೆ ಅವುಗಳನ್ನ ಆಳ್ವಿಕೆ ಮಾಡಿದಂತ ರಾಜಮನೆತನಗಳು ಎಷ್ಟೋ ಸಾರ್ತಿ ಕನ್ನಡದ ರಾಜಮನೆತನಗಳೇ ಆಗಿದ್ದಾವೆ. ಅಲ್ಲಿಯ ಸಣ್ಣ ಪುಟ್ಟ ಸಂಸ್ಥಾನಗಳು ರಾಜ ಮಹಾರಾಜರುಗಳನ್ನ ಕನ್ನಡದ ರಾಜರು ತನ್ನ ಅಧೀನಕ್ಕೆ ತಕೊಂಡು ತನ್ನ ಅಧೀನ ಸಂಸ್ಥಾನಗಳನ್ನಾಗಿ ತೆಗೆದುಕೊಂಡು ಅವ್ರನ್ನು ಸಹ ರಕ್ಷಣೆ ಮಾಡಿದ್ದಾರೆ. ಉದಾಹರಣೆಗೆ ವಿಜಯನಗರ ಸಾಮ್ರಾಜ್ಯ ಬಂದಂತ ಸಮಯದಲ್ಲಿ 250-300 ವರ್ಷಗಳ ಕಾಲ ಕನ್ನಡದ ಕರ್ನಾಟಕ ಸಾಮ್ರಾಜ್ಯನೇ ಆಂಧ್ರದ ಹಲವಾರು ಸಂಸ್ಥಾನಗಳು ರಾಜಮನೆತನಗಳಿಗೆ ಬಲಿಷ್ಠವಾದ ಒಂದು ರಕ್ಷಣಾ ಕೋಟೆಯಾಗಿ ಕೆಲಸ ಮಾಡಿತ್ತು. ಈ ಕಾರಣದಿಂದಲೇ ತಮಿಳುನಾಡು ಮತ್ತು ಆಂಧ್ರ ಮತ್ತು ಕೇರಳ ಇಂತಹ ಒಂದು ಕೆಲವು ಭಾಗಗಳಲ್ಲಿ ಬೇರೆ ಭಾಷೆಗಳ ದಾಳಿಯನ್ನು ತಡೆಯೋದಕ್ಕೆ ಸಹಾಯ ಆಯಿತು. ಅದ್ರ ಜೊತೆಗೆ ನಮಗೆ ಮರಾಠರ ಕೆಲವು ಮರಾಠಿ ಪದಗಳು ಬರೋದಕ್ಕೆ ಕಾರಣ ಏನಂತಂದ್ರೆ ಉತ್ತರ ಭಾರತದ ಕೆಲವು ಭಾಗಗಳನ್ನ ಶಿವಾಜಿ ಮಹಾರಾಜರ ಕಾಲದಲ್ಲಿ ಆಳ್ವಿಕೆಯ ಸಮಯದಲ್ಲಿ ಅಲ್ಲಿ ಮರಾಠ ಪ್ರಭಾವ ಉಂಟಾಯಿತು. ಅದರ ಜೊತೆಗೆ ಬ್ರಿಟಿಷರು ಬಂದಂತ ಸಮಯದಲ್ಲಿ ಇಂಗ್ಲಿಷ್ ಜೊತೆಗೆ ಆಡಳಿತಕ್ಕೆ ಬಂದಂತ ಸಮಯದಲ್ಲಿ ಕರ್ನಾಟಕ ಹರಿದು ಹಂಚಿ ಹೋಗಿತ್ತು. ಅವರ ಅಧೀನದಲ್ಲಿ ನಾವು ಒಳಪಟ್ಟ ಮೇಲೆ ಮೈಸೂರು ಕರ್ನಾಟಕ, ಕಿತ್ತೂರು ಕರ್ನಾಟಕ ಅಂದ್ರೆ ಅಂದಿನ ಬಾಂಬೆ ಪ್ರೆಸಿಡೆನ್ಸಿ, ಮತ್ತೆ ಹೈದರಾಬಾದ್ ಕರ್ನಾಟಕ ಅಂದ್ರೆ ನಿಜಾಮನ ಅಧೀನದಲ್ಲಿ ಬರ್ತಿದ್ದಂತ ಇಂದಿನ ಕಲ್ಯಾಣ ಕರ್ನಾಟಕ, ಹೀಗೆ ಕರಾವಳಿ ಕರ್ನಾಟಕ ಹೀಗೆ ಹರಿದು ಹಂಚಿ ಹೋಗ್ಬಿಟ್ಟಿತ್ತು. ಇವೆಲ್ಲದ್ರ ಜೊತೆಗೆ ಕರ್ನಾಟಕ ಅನ್ನೋದು 5 ಬೇರೆ ಬೇರೆ ಪ್ರೆಸಿಡೆನ್ಸಿಗಳ ಆಳ್ವಿಕೆಗೆ ಒಳಪಟ್ಟಿದ್ರು ಕೂಡ ಕನ್ನಡವನ್ನ ಅವತ್ತಿನ ನೆಲದ ಭಾಷೆಯಾಗಿ ಬಳಸ್ತಾ ಇದ್ರು, ಎರಡನೇ ಭಾಷೆಯಾಗಿ ಬಳಸ್ಕೊತಾ ಇದ್ರು. ಅದ್ರ ಜೊತೆಗೆ ಇಂಗ್ಲಿಷಿನ ಪ್ರಭಾವ ಇತ್ತು. ಜೊತೆಗೆ ಆಯಾ ಪ್ರೆಸಿಡೆನ್ಸಿ ಆಡಳಿತ ಭಾಷೆಯಾಗಿ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ನಿಜಾಮರ ಭಾಷೆ, ಮತ್ತೆ ಮುಂಬೈ ಕರ್ನಾಟಕದ ಪ್ರಾಂತ್ಯದಲ್ಲಿ ಮುಂಬೈ ಕರ್ನಾಟಕದ ಒಂದು ಆಡಳಿತ ಭಾಷೆ ಯಾವುದಿತ್ತು ಅದಿರ್ತಿತ್ತು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ದಕ್ಷಿಣ ಕರ್ನಾಟಕದ ಮೈಸೂರು ಭಾಗದಲ್ಲಿ ಕನ್ನಡ ಆಡಳಿತ ಭಾಷೆಯಾಗೂ ಇತ್ತು, ನೆಲದ ಭಾಷೆಯಾಗೂ ಇತ್ತು. ಅದ್ರ ಜೊತೆಗೆ ಬ್ರಿಟಿಷರ ಒಂದು ವಿಭಜನೆಯಿಂದಾಗಿ ನಮ್ಮ ಕರ್ನಾಟಕದ ಕೆಲವು ಭಾಗಗಳು ತಮಿಳುನಾಡಿಗೆ ಸೇರಿಸಿ ಅದು ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿತ್ತು. ಅದ್ರ ಜೊತೆಗೆ ಈ ನಮ್ಮ ಕೊಡಗು ಜಿಲ್ಲೆ ಅದನ್ನು ಕೂಡ ಪ್ರತ್ಯೇಕವಾಗಿ ಇರಿಸಿ ಅಲ್ಲಿ ಆಡಳಿತವನ್ನ ನೇರವಾಗಿ
ಮದ್ರಾಸ್ ಪ್ರೆಸಿಡೆನ್ಸಿ ನಿಯಂತ್ರಣ ಮಾಡ್ತಾ ಇತ್ತು. ಈ ರೀತಿ ಹಲವಾರು ರಾಜಮನೆತನಗಳು, ಆಡಳಿತಗಳು ಮತ್ತು ಭಕ್ತಿ ಪಂಥದ ಚಳುವಳಿಗಳು ಇವೆಲ್ಲ ಉಂಟಾಗಿದ್ದರಿಂದಾಗಿ ನಮ್ಮ ರಾಜ್ಯದ ಭಾಷೆಯ ಒಳಗಡೆ ಹಲವಾರು ಭಾಷೆಗಳ ಆಡುನುಡಿಗಳು, ಪದಗಳು ಆಡುನುಡಿಯಾಗಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ. ಹಂಗಾಗಿ ನಾವು ಮಾತನಾಡಬೇಕಾದ್ರೆ ಯಾವುದೇ ಭಾಷೆಯ ಪದಗಳನ್ನು ನಾವು ಬಳಸ್ತಾ ಇದ್ದೀವಿ ಅಂದರೆ, ಉದಾಹರಣೆಗೆ ನಾವು ಮಾತನಾಡಬೇಕಾದ್ರೆ ಮಧ್ಯ ಈಗ ಇಂಗ್ಲೀಷ್ ಈಗ ಬಂದ್ಬಿಡುತ್ತೆ. ನಾನು ನೋಡ್ರಿ ಹತ್ತತ್ರ ಒಂದು 15-20 ನಿಮಿಷಗಳ ಕಾಲ ಮಾತನಾಡೋದಿಲ್ಲ ಈ ವಿಡಿಯೋದಲ್ಲಿ, ಎಷ್ಟೋ ಸರ್ತಿ ಇಂಗ್ಲೀಷ್ ಪದಗಳು ಬಂದ್ಬಿಡ್ತು. ಅಂದರೆ ನಾನು ತೊದಲ್ದಾಗ ಮಾತನಾಡಬೇಕು ಅಂದರೆ ಇಂಗ್ಲೀಷ್ನಲ್ಲೇ ಮಾತನಾಡಬೇಕಾಗುತ್ತೆ. ಅಂದರೆ ಮಧ್ಯ ಇಂಗ್ಲೀಷ್ ಪದಗಳನ್ನ ಸೇರಿಸಬೇಕಾಗುತ್ತೆ. ನಾನು ಸಂಪೂರ್ಣವಾಗಿ ಕನ್ನಡದಲ್ಲೇ ಮಾತನಾಡ್ತೀನಿ ಅಂದರೆ ಮಧ್ಯ ನಿಲ್ಲಿಸಿ ಡಿಕ್ಷನರಿನಲ್ಲಿ ಕನ್ನಡದ ಪದ ಯಾವುದು ಈ ರೀತಿ. ಅಂದರೆ ನಮ್ಮ ಶ್ರೇಷ್ಠ ಕವಿ ಆಂಡಯ್ಯನವ್ರ ಥರ ಸಂಪೂರ್ಣವಾಗಿ ಕನ್ನಡದಲ್ಲೇ, ಅಂದರೆ ಈ ಸಂಸ್ಕೃತವನ್ನು ಸೇರಿಸ್ದಾಗೆ ನಾವು ಮಾತನಾಡಬೇಕು ಅಂತ ಆಯಿತು ಅಂದರೆ ತುಂಬ ಕಷ್ಟ ಆಗೋಗುತ್ತೆ. ಯಾಕೆಂದರೆ ನಮ್ಮ ಜ್ಞಾನವು ಕಮ್ಮಿ ಇರೋದ್ರಿಂದ ಕನ್ನಡದ ಸೊಗಡಿನಲ್ಲಿ ಕೆಲವು ಬೇರೆ ಭಾಷೆ ಪದಗಳನ್ನ ಸೇರಿಸ್ಕೊಂಡೇ ಮಾತನಾಡಬೇಕಾಗತ್ತೆ. ಅದರಲ್ಲೂ ನಾವು ಬೆಂಗಳೂರಿನ ಜೀವನ ಮಾಡ್ತಿದ್ದು ಬಹುರಾಷ್ಟ್ರೀಯ ಕಂಪ್ನಿಗಳಿಗೆ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಮಾತನಾಡ್ಬೇಕಾದ್ರೆ ನಮ್ಮ ಕನ್ನಡ ಹೆಂಗಿರುತ್ತೆ ಅಂದರೆ, ಬಸ್ ಕಂಡಕ್ಟರ್ ಟಿಕೆಟ್ ಕೊಟ್ಟ, ನೋಡ್ರಿ ಬಸ್ ಕಂಡಕ್ಟರ್ ಟಿಕೆಟ್, ಇವು 3 ಇಂಗ್ಲೀಷ್ ಪದಗಳೇ. ಕೊಟ್ಟ ಅನ್ನೋ ಒಂದು ಕ್ರಿಯಾಪದ ಕನ್ನಡ ಆಗಿರೋದ್ರಿಂದ ಯಾರೇ ನೋಡಿದ್ರು ಇವನ್ನ ಇಂಗ್ಲೀಷ್ ನೋಡು ಅಂತ ಹೇಳೋದಿಲ್ಲ. ಇವ್ನು ಕನ್ನಡದವ್ನು ಕನ್ನಡ ನೋಡು ಕೊಟ್ಟ ಅಂತ ಹೇಳ್ತಾನೆ ಅಂತ ಗುರುತು ತಿಳಿದು ಬಿಡ್ತಾರೆ. ಅದರ ಅರ್ಥ 190 ಭಾಗ ನಾವು ಇಂಗ್ಲೀಷ್ ಪದಗಳನ್ನೇ ಬಳಸಿ ನಾವು ವಾಕ್ಯ ರಚನೆ ಮಾಡೋದ್ರೂ ಕೂಡ ಅದರಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನು ಕ್ರಿಯಾಪದ. ಮತ್ತೆ ಅಲ್ಲಿ ಪದಗಳ ಜೊತೆ ಕೆಲವು ಸತಿ ಕ್ರಿಯಾ ವಿಶೇಷಣ ಪದಗಳು ಇರುತ್ತವೆ. ಇವೆಲ್ಲವುಗಳನ್ನು ಒಟ್ಟುಗೂಡಿಸಿ ನಾವು ಮಾತನಾಡಿದಾಗ ಅವ್ನು ಕನ್ನಡದವನು ಅಂತ ಗುರುತು ಹಿಡಿತಾರೆ. ಈಗ ಎಷ್ಟೋ ಜನ ಶುದ್ಧ ಕನ್ನಡದಲ್ಲಿ ಮಾತನಾಡ್ತಾ ಇರ್ತಾರೆ. ಅಂದರೆ ವಿದೇಶಿಯರು ಬಂದ್ಬಿಟ್ಟು ನಾನು ತಳನಾಡಿನಿಂದ ಬಂದೆ ಅಂತ ಹೇಳ್ತಾನೆ. ಅಂದರೆ ನಾನು ನೆದರ್ಲ್ಯಾಂಡಿಂದ ಬಂದೆ ಅಂತ ಹೇಳೋದಕ್ಕೆ ನಾನು ತಳನಾಡಿನಿಂದ ಬಂದೆ ಅಂತ ಹೇಳ್ತಾನೆ. ಸಂಪೂರ್ಣ ಕನ್ನಡ ದೇಶದ ಹೆಸರನ್ನು ಕೂಡ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬಿಟ್ಟಿರ್ತಾನೆ. ನಾವು ಇದೇ ನೀವು ಕನ್ನಡದ ಅಲ್ಲ ಅನ್ಸುತ್ತೀವಿ, ಸರಿ ಕನ್ನಡದೇ ಬರ್ತಾರೆ ಅಂತ ಹೇಳ್ಕೊಂಡ್ಬಿಡ್ತೀವಿ. ಅಂದರೆ ಅವನು ಹೇಳ್ಬೇಕು ನಿಜವಾದ ಕನ್ನಡಿಗ ಕನ್ನಡನ ಸಂಪೂರ್ಣವಾಗಿ ಪರಿಶುದ್ಧವಾಗಿ ಮಾತನಾಡ್ತಿರ್ತಾನೆ. ಆದರೆ ನಮಗೆ ಅಭ್ಯಾಸ ರೂಢಿ ತಪ್ಪೋಗಿರೋದ್ರಿಂದ ಅವನು ತಾನು ತಳನಾಡಿನಿಂದ ಬಂದೆ ಅಂದರೆ ನೆದರ್ಲ್ಯಾಂಡ್ ಅಂದರೆ ಕೆಳನಾಡು, ತಳನಾಡು ಅನ್ನೋ ಅರ್ಥ. ಅವನು ಆ ಥರ ಹೇಳಿರ್ತಾನೆ, ನಾವು ಕನ್ಫ್ಯೂಸ್ ಮಾಡ್ಕೊತೀವಿ. ಅಂದರೆ ಈ ಉದಾಹರಣೆ ಹೇಳಿದ್ನಲ್ಲ, ಈ ಉದಾಹರಣೆಯನ್ನು ನಮ್ಮ ಆಧ್ಯಾತ್ಮ ಗುರುಗಳಾದ ಬನ್ನಂಜೆ ಗೋವಿಂದಾಚಾರ್ಯರ ಹತ್ರ ಸಂಸ್ಕೃತ ಕಲಿಯೋದಕ್ಕೆ ಅಂತ ಒಬ್ಬ ನೆದರ್ಲ್ಯಾಂಡ್ ಪ್ರಜೆ ಬಂದಿರ್ತಾನೆ. ಆ ಸಮಯದಲ್ಲಿ ಅವರು ಶುದ್ಧ ಕನ್ನಡದಲ್ಲಿ ಮಾತನಾಡಿದಾಗ ನಮ್ಮ ಗೋವಿಂದಾಚಾರ್ಯರಿಗೂ ಕೂಡ ಇದೇ ರೀತಿ ಸಮಸ್ಯೆ ಆಗಿತ್ತಂತೆ. ಅಂದರೆ ಕನ್ನಡ ಮಾತನಾಡಿದ್ರೆ ಹೆಂಗೆ ಮಾತಾಡಬೇಕು ಅಂತ. ಈಗ ನಾವು ಇಂಗ್ಲೀಷ್ನ ಮಾತನಾಡಬೇಕಾದ್ರೆ A to Z ಅಂದರೆ ವಾಕ್ಯದ ಆರಂಭದಿಂದ ಕೊನೆಯವರೆಗೂ ಪೂರ್ಣ ಪ್ರಮಾಣದಲ್ಲಿ ಮೈ ನೇಮ್ ಈಸ್ ನವೀನ್ ಕುಮಾರ್ ಅಂತ ನಾವು ಮಾತಾಡ್ತೀವಲ್ಲ ಪೂರ್ತಿ ಇಂಗ್ಲೀಷ್ನಲ್ಲೇ, ಆ ಭಾಷೆಯವ್ರಿಗೆ ಅದು ಅನಿಸ್ತಿರ್ತದೆ. ಈಗ ನನ್ನ ಮಕ್ಳಿಗೆ ಹಿಂಗೆ ಪ್ಯೂರ್ ಇಂಗ್ಲೀಷ್ನ ಮಾತಾಡೋಕೆ ಹೋಗ್ತಿದ್ದಾರಲ್ಲ ಅಂತ ಅವ್ರಿಗೆ ಅನಿಸ್ತಾ ಇರ್ತದೆ. ಯಾಕೆಂದರೆ ಅವರ ಇಂಗ್ಲೀಷ್ನ ಕೆಲವು ಸ್ಥಳೀಯವಾಗಿ ಅವ್ರ ಸೊಗಡಿಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಉದಾಹರಣೆಗೆ ಎನ್ವಿರಾನ್ಮೆಂಟ್ ಎರಡಕ್ಕೂ ಸ್ಪೆಲ್ಲಿಂಗ್ ಒಂದೇ ಆದ್ರೂ ಕೂಡ ಅರ್ಥ ಒಂದೇ ಆದ್ರೂ ಕೂಡ ಉಚ್ಚಾರಣೆ ಬೇರೆ ಬೇರೆ ಬಂದಿರುತ್ತೆ. ಆ ಥರ ಇದು ಕೆಲವೊಂದೆರಡು ಉದಾಹರಣೆಗಳು ಈ ಸಮಯದಲ್ಲಿ ಗೊತ್ತಾಗಿದ್ದು ಕೇಳಿದೆ ಅಷ್ಟೇ. ಹಂಗಾಗಿ ನಾವು ಅನ್ಯ ದೇಶಿ ಪದಗಳನ್ನ ಬಳಸುವಾಗ ನಾವು ಸಂಕೋಚ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಬಳಸೋದು ತಪ್ಪಿಲ್ಲ ಅನ್ನೋ ಒಂದು ಅರಿವು ನನಗೆ ಬಂತು. ಆದರೆ ನಾನು ನಮ್ಮ ಸೊಗಡನ್ನ ಬಳಸ್ಕೊಳ್ಳೋಣ. ಉದಾಹರಣೆಗೆ ಬಸ್ನ ಬಸ್ಸು, ಕಾರ್ನ ಕಾರು, ಸ್ಕೂಟರ್ನ ಸ್ಕೂಟ್ರು ಅಂತ ಹೇಳ್ತೀವಲ್ಲ ಆ ರೀತಿ. ಮತ್ತು ಯಾರೇ ಒಬ್ಬರು ಇಂಗ್ಲೀಷ್ ಅಥವಾ ಬೇರೆ ಅನ್ಯ ದೇಶಿ ಪದಗಳನ್ನ ಅವ್ರಿಗೆ ಸುಲಭ ಆಗೋ ಥರ ಅವ್ರ ನಾಲಿಗೆ ಹೆಂಗೆ ಹೊರಳುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿದಂಥ ಸಮಯದಲ್ಲಿ ಆಡ್ಕೊಳ್ಳೋದು ನಗೋಡೋದು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಅವ್ರನ್ನ ಕುಗ್ಗಿಸ್ದಂಗೆ ಕಾಣುತ್ತೆ. ಅವ್ರಿಗೂ ಕೂಡ ಸಮಾಜ ಜೊತೆ ಸಂಪರ್ಕ ಸಾಧಿಸಬೇಕು ಅನ್ನೋ ಒಂದು ಆಸೆಯಿಂದ ಏನೋ ಒಂದು ಮಾತನಾಡೋದಕ್ಕೆ ಅಂತ ಧೈರ್ಯ ಮಾಡಿ ಮುಂದೆ ಬಂದಿರ್ತಾರೆ. ಅಂಥವ್ರನ್ನ ನಾವು ತಪ್ಪಾಗಿ ಉಚ್ಚಾರಣೆ ಮಾಡ್ದ ಅಂತ ಹೇಳಿದಾಗ ತಪ್ಪಾಗೋಗುತ್ತೆ. ಸಾಧ್ಯ ಆದಷ್ಟು ತಿದ್ದಿ ಹೇಳಿ, ನೋಡಪ್ಪ ನೀ ಥರ ಹೇಳ್ಬೇಡ ಹಿಂಗೆ ಹೇಳು ಅಂತ ಹೇಳ್ಬೋದು. ಮತ್ತು ಇನ್ನೂ ಕೆಲವು ಸಂದರ್ಭಗಳಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಕನ್ನಡದವ್ರು ಮಾತ್ರ ಯಾವುದೇ ಒಂದು ಭಾಷೆ ಯಾವುದೇ ಒಂದು ಪದವನ್ನು ಸಂಪೂರ್ಣವಾಗಿ ಅವ್ರದ್ದೇ ಶೈಲಿನಲ್ಲಿ ಹೇಳುವಂತಹ ಶಕ್ತಿ ಇರೋದು. ಏಕೆಂದರೆ ನಮ್ಮ ವರ್ಣಮಾಲೆ ಆ ಥರ ಇದೆ. ಅಲ್ಪಪ್ರಾಣ ಮಹಾಪ್ರಾಣಗಳೆಲ್ಲ ಇರೋದ್ರಿಂದ ನಮ್ಮ ವರ್ಣಮಾಲೆಯಲ್ಲಿ ಬೇರೆ ಭಾಷೆ ಪದಗಳನ್ನು ಅವ್ರದೇ ರೀತಿಯಲ್ಲಿ ಹೇಳೋದಕ್ಕೆ ಮತ್ತು ನಾವು ಅದನ್ನು ನಮ್ಮ ಶೈಲಿನಲ್ಲೂ ಹೇಳೋದಕ್ಕೂ ಅವಕಾಶ ಇದೆ. ಉದಾಹರಣೆ ನಾವು ಸಂಸ್ಕೃತ ಶ್ಲೋಕಗಳನ್ನ ಸಂಸ್ಕೃತ ಮಾತೃಭಾಷೆ ಅಂತ ಅನ್ನಿಸ್ಕೊಂಡವ್ರು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಳ್ತಾರಲ್ಲ, ಅವ್ರದೇ ಥರದಲ್ಲಿ ನಾವು ಹೇಳೋದಕ್ಕೂ ಬರುತ್ತೆ. ಅದ್ರ ಜೊತೆಗೆ ಅದನ್ನ ನಾವು ನಮ್ಮದೇ ಶೈಲಿಯಿಂದ ಹೇಳ್ಬೋದು. ಉದಾಹರಣೆಗೆ ಶಿವ ಅನ್ನೋದನ್ನ ನಾವು ಶಿವ ಅಂತ ಕರಿತೀವಿ. ಅಂದರೆ ಶಿವ ಶಂಖದ ಶಾವು ಉಪಯೋಗಿಸಿರ್ತೀವಿ. ಶಿವ ಅಂದರೆ ಸರ್ಪ ಈ ಅನ್ನ ಬಳಸಿರ್ತೀವಿ. ಹೀಗೆ ನಾವು ಕನ್ನಡದ್ದೇ ಪದಗಳನ್ನ ಬಳಸಬೇಕಾದ್ರೆ ಅಲ್ಪ ಪ್ರಾಣಗಳನ್ನ ಉಪಯೋಗಿಸಿರ್ತೀವಿ ಹೆಚ್ಚಾಗಿ. ಯಾಕೆಂದರೆ ನಮ್ಗೆ ಸುಸ್ತಾಗುತ್ತೆ. ಕೆಲವು ದೀರ್ಘಾಕ್ಷರಗಳನ್ನ ಹೇಳ್ಬೇಕಾದ್ರೆ ಉಸಿರು ಜಾಸ್ತಿ ತಗೊಂಡು ಜಾಸ್ತಿ ಉಸಿರು ಬಿಡಬೇಕಾಗುತ್ತೆ. ಆ ಕಷ್ಟ ಆಗೋದು ಬೇಡ ಅನ್ನೋದಕ್ಕೋಸ್ಕರ ಅಲ್ಪ ಪ್ರಾಣಗಳನ್ನ ಬಳಸಿರ್ತೀವಿ. ಕೆಲವು ಕಡೆ ಮಹಾಪ್ರಾಣಗಳನ್ನ ಬಳಸಿರ್ತೀವಿ. ಎಲ್ಲೋ ಕೆಲವು ಕಡೆ ಎಡವಟ್ಟಾಗೋಗುತ್ತಲ್ವಾ. ಉದಾಹರಣೆಗೆ ಏಳು ಹೇಳು ಅನ್ನೋದು ವ್ಯತ್ಯಾಸ ಬರುತ್ತೆ ನೋಡ್ರಿ. ಅಂದರೆ ಲಕಾರಕ್ಕೆ ಲಕಾರ ಬಳಸಿದ್ರೆ ವ್ಯತ್ಯಾಸ ಆಗುತ್ತಲ್ಲ.
ಹೇಳು ಅಂದರೆ ಏನಾದರೂ ಮಾತಾಡು ಅನ್ನೋದಕ್ಕೆ ಹೇಳು ಅಂತ ಹೇಳ್ತೀವಿ. ಅದು ಬಿಟ್ಬಿಟ್ಟು ನಾವು ಲಕಾರದ ಬದಲು ಅಲ್ಪ ಪ್ರಾಣ ಬಳಸ್ತೀವಿ ಅಂದ್ರೆ ಲಕಾರದ ಬದಲು ಲಕಾರ ಬಳಸಿದ್ರೆ ಏನು ಅಂದರೆ ಅದು ಹೊಲಸು, ಮಲ ಇದಕ್ಕೆ ಸಂಬಂಧಪಟ್ಟಂಥದ್ದನ್ನ ಪ್ರೊಜೆಕ್ಟ್ ಮಾಡಿಬಿಡುತ್ತೆ. ಹಾಗಾಗಿ ಅಂಥ ಸಂದರ್ಭಗಳನ್ನ, ಅಂಥ ಪದಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಅಲ್ಪ ಪ್ರಾಣ, ಮಹಾಪ್ರಾಣಗಳನ್ನ ಪ್ರಯೋಗ ಮಾಡಿಸ್ಕೊಂಡ್ರೆ ಸಮಸ್ಯೆ ಆಗದೆ. ಇನ್ನು ಉಳಿದಂತೆ ನಮ್ಗೆ ಸುಲಭ ಅನಿಸಿದ ರೀತಿಯಲ್ಲಿ ಮಾತನಾಡೋದು ಯಾವಾಗಲೂ ಚೆನ್ನಾಗಿರುತ್ತೆ. ಯಾವಾಗಲೂ ಒಬ್ಬ ಭಾಷಣಗಾರ, ಒಬ್ಬ ಮಾತುಗಾರ ಅವನದೇ ಮಾತೃಭಾಷೆಯಲ್ಲಿ ಬೇರೆ ಬೇರೆ ಪದಗಳು ಅಂದರೆ ಅವನಿಗೆ ಸುಲಭವಾಗಿ ದೊರಕುವಂಥ ಪದಗಳನ್ನ ಬಳಸ್ಕೊಂಡು ಅವನಿಗೆ ಸುಲಭವಾದಂಥ ಶೈಲಿನಲ್ಲಿ ಅವನದೇ ಸೊಗಡಿನಲ್ಲಿ ಅಂದರೆ ಅಲ್ಪ ಪ್ರಾಣ ಬದಲು ಮಹಾಪ್ರಾಣ, ಮಹಾಪ್ರಾಣದ ಬದಲು ಅಲ್ಪ ಪ್ರಾಣವನ್ನ ಬಳಸಿ ಮಾತನಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತಂದ್ರೆ ಅವನದನ್ನ ಮಾತನಾಡೋದು ಸೂಕ್ತ ಮತ್ತು ಅದು ಒಳ್ಳೆಯದು, ಉತ್ತಮ ಅಂತ ನನ್ನ ಅಭಿಪ್ರಾಯ. ಇದಿಷ್ಟು ಅನ್ಯ ದೇಶಿ ಪದಗಳು ಕನ್ನಡದ ಒಳಗೆ ಬಂದು ನಾವು ಅದನ್ನ ಹೆಂಗೆ ಬಳಸ್ಕೊತಾ ಇದ್ದೀವಿ ಅನ್ನೋದು ಸಂಬಂಧಪಟ್ಟಂತೆ ಒಂದು ವಿವರಣೆ ಕೊಡುವಂತ ಒಂದು ಕೆಲಸ ಆಗಿತ್ತು. ನಿಮಗೂ ಕೂಡ ಈ ಥರದ ಏನಾದರೂ ಒಂದು ವಿಷಯಗಳು ಅಂದರೆ ಕೆಲವು ಪದಗಳನ್ನ ನಾವು ಕನ್ನಡ ಮಾತಾಡೋ ಆದ್ರೂ ಇಂಗ್ಲೀಷ್ನ ಸ್ವಲ್ಪ ಕಮ್ಮಿ ಮಾಡೋ ಅಂತಂದಾಗ ಕನ್ನಡೇತರ ಶಬ್ದಗಳನ್ನ ಬಳಸ್ತೀವಿ. ಆದ್ರೆ ಒಂದು ಮೂಲ ಯಾವುದು ಅಂತ ನೋಡಿದ್ರೆ ಅದು ಕನ್ನಡನೇ ಆಗಿರೋದಿಲ್ಲ. ಅಂತ ಪದಗಳು ಯಾವ್ದಾದ್ರು ಗೊತ್ತಾದ್ರೆ ಅದನ್ನ ನೀವು ತಿಳಿಸ್ಕೊಡಿ. ಅದ್ರ ಮೇಲೆ ಸಂಬಂಧಪಟ್ಟಂತೆ ಏನಾದರೂ ಒಂದು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ಈ ಅನ್ಯ ದೇಶಿ ಪದಗಳು ಪಟ್ಟಿ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದ್ರಲ್ಲಿ ಹೋಗಿ ನೋಡಿ ಎಷ್ಟು ಪದಗಳು ಎಷ್ಟು ಭಾಷೆಯಿಂದ ನಾವು ಬಂದಿದ್ದಾವೆ ಅಂತ ಅಂದ್ಬಿಟ್ಟು ತಿಳ್ಕೊಬೋದು. ಅದ್ರಲ್ಲಿ ಮುಖ್ಯವಾಗಿ ನನಗೆ ತೀರಾ ಕಕ್ಕಾಬಿಕ್ಕಿ ಆಗಿಸಿದಂಥ ಒಂದು ಪದ ಅಂದರೆ ಕಾಸು. ನಾವು ದುಡ್ಡು, ಕಾಸು, ಪೈಸಾ ಅಂತ ಎಲ್ಲ ಉಪಯೋಗಿಸ್ತೀವಲ್ಲ, ನಾವು ಕಾಸು ಅನ್ನೋದೇ ನಮ್ಮದು ಸ್ಥಳೀಯವಾಗಿ ಕನ್ನಡದ ಒಂದು ಮೂಲ ರೂಪ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಆದರೆ ಕಾಸು ಅನ್ನೋದು ಫ್ರೆಂಚ್ ಪದ. ಅಂದರೆ ಫ್ರೆಂಚರು ನಮ್ಮ ರಾಜ್ಯಕ್ಕೆ ಪೋರ್ಚುಗೀಸರು ಇವುಗಳೆಲ್ಲ ಆಳೋದಕ್ಕಿಂತ ಬಂದ್ರಲ್ಲ, ಕ್ಷಮಿಸಿ, ಅದು ಫ್ರೆಂಚ್ ಅಲ್ಲ, ಪೋರ್ಚುಗೀಸರ ಪದ. ಅಲ್ಲಿ ಪೋರ್ಚುಗೀಸರ ಪದಗಳನ್ನ ಕೇಳ್ಬಿಟ್ರೆ ಉದಾಹರಣೆಗೆ ಬೈಸಿಕಲ್, ಅದನ್ನ ನಾವು ಕನ್ನಡದ ಸೈಕಲ್ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ, ಇಲ್ಲ ಬೈಸ್ಕೋಲು ಅಂತ ಹೇಳ್ತೀವಿ. ಅಲ್ಲ, ಅದು ಫ್ರೆಂಚು ಮತ್ತು ಇಂಗ್ಲೀಷು ಎರಡೂ ಪದಗಳು ಲ್ಯಾಟಿನ್ ಭಾಷೆಯ ಮೂಲದಿಂದ ಬಂದಿರೋದ್ರಿಂದ ಬೈಸ್ಕೋಲೋ ಅಂತ ಹೇಳ್ತಾರೆ. ನಾವು ಬೈಸ್ಕೋಲೋ ಅಂತಂದರೆ ಅದನ್ನ ಕನ್ನಡ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಇಲ್ಲ, ಅದು ಪೋರ್ಚುಗೀಸರ ಫ್ರೆಂಚ್ ಪದ ಆಗಿರ್ತದೆ. ಅದು ಪೋರ್ಚುಗೀಸರ ಪದ ಆಗಿರುತ್ತೆ. ಈ ಥರ ಎಷ್ಟೋ ಪದಗಳು ನಮಗೆ ಕನ್ನಡದವು, ಇಂಗ್ಲೀಷ್ದು ಅಥವಾ ಬೇರೆ ಭಾಷೆದು ಅನ್ನೋದು ಗೊತ್ತೇ ಆಗೋದಿಲ್ಲ. ಈ ಥರ ಒಂದು ಕನ್ಫ್ಯೂಷನ್ ನಾವು ಇರ್ತೀವಿ. ಇವೆಲ್ಲದ್ರ ಮಧ್ಯೆ ನಾವು ನಮ್ಮ ಭಾಷೆನ ಬೆಳೆಸ್ಕೊಂಡು ಉಳಿಸ್ಕೊಂಡು ಮಾತಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆದರೆ ನಾನಿಲ್ಲಿ ಏನಕ್ಕೆ ನಮ್ಮ ಭಾಷೆಗೆ ಇಷ್ಟು ಒತ್ತು ಕೊಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ದೇಶ ಅನ್ನೋದೆಲ್ಲ ಮಾತಾಡ್ತೀವಲ್ಲ, ಇವೆಲ್ಲವೂ ಕೂಡ ನೆಲೆಗೊಂಡಿರೋದು ಭಾಷೆನಲ್ಲಿ. ಯಾಕೆಂದ್ರೆ ನಮ್ಮ ದೇಶದ ಆಚರಣೆಗಳೆಲ್ಲವನ್ನು ಪುಸ್ತಕದಲ್ಲಿ ಬರೆದಿಕ್ಕಿಲ್ಲ. ಕೆಲವು ಬರೆದಿಟ್ಟಿರುವಂಥ ಒಂದು ಸಂಖ್ಯೆ ಪ್ರಮಾಣ ಇದೆಯಲ್ಲ, ಅದು ನಗಣ್ಯ. ಯಾಕೆಂದರೆ ಬೇರೆ ದೇಶದ ದಾಳಿಕೋರರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ ನಳಂದ ವಿಶ್ವವಿದ್ಯಾಲಯದಲ್ಲಿ 3 ರಿಂದ 6 ತಿಂಗಳ ಕಾಲ ಅಲ್ಲಿ ಲೈಬ್ರರಿ ಇತ್ತಲ್ಲ, ಗ್ರಂಥಾಲಯ, ಅದು ಬೆಂಕಿ ಇಟ್ಬಿಟ್ಟು ಸುಟ್ಟುಬಿಟ್ರು. ಅದೇ ಅಲ್ಲಿ ಇದ್ದಂಥ ಕೆಲವು ಜ್ಞಾನ ಜನಗಳಿಗೆ ಇವತ್ತಿಗೂ ಕೂಡ ಮುಂದಕ್ಕೆ ಹೋಗ್ತಾ ಇದೆ. ಅಲ್ಲಿ ಆಚರಣೆಗಳು ಮುಂದಕ್ಕೆ ಹೋಗ್ತಾ ಇದೆ. ಅದಕ್ಕೆ ಕಾರಣ ಏನಂದರೆ ಜನಗಳ ಮಾತಿನಲ್ಲಿ, ಆಡು ನುಡಿನಲ್ಲಿ ಆ ಸಂಸ್ಕೃತಿ ಆಚರಣೆಗಳು ಉಳ್ಕೊಂಡಿದ್ದಕ್ಕೆ ಇವತ್ತಿಗೂ ಕೂಡ ಬೆಳ್ಕೊಂಡು ಹೋಗ್ತಾ ಇದೆ. ನಾವು ಅದು ಬಿಟ್ಬಿಟ್ಟು ಎಲ್ಲಾನು ಬರೆದಿರ್ತೀನಿ, ಡಿಜಿಟಲ್ ಆಗಿ ನಾನು ಕ್ಲೌಡಲ್ಲಿ ಇರ್ತೀನಿ ಅಥವಾ ಯೂಟ್ಯೂಬ್ನಲ್ಲಿ ಕಂಟೆಂಟ್ ಮಾಡಿ ಇಟ್ಟಿರ್ತೀನಿ ಅಂತಂದರೆ ಅದು ಒಂದು ತಕ್ಕಮಟ್ಟಿಗೆ ಸುರಕ್ಷಿತ ಅಷ್ಟೇನೆ. ಆದರೆ ಅದು ಶಾಶ್ವತವಾದಂಥ ಅಲ್ಲ. ಯಾವಾಗಲೂ ಆಯಾ ಭಾಷೆಯ ಜನ ಅವ್ರವ್ರದೇ ಭಾಷೆಯಲ್ಲಿ ಅವ್ರ ಸಂಸ್ಕೃತಿ ಇತಿಹಾಸಗಳನ್ನ ತನ್ನ ಮುಂದಿನ ಪೀಳಿಗೆಗೆ ಹೇಳ್ಕೊಡೋದು, ಮಾತನಾಡೋದು, ಸಂವಹನದ ಮೂಲಕ ಅದನ್ನ ನಾವು ಮುಂದಕ್ಕೆ ದಾಟಿಸ್ಬೋದೇ ಹೊರತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದೀನಿ ಬಿಡೋ ನಾನು ಸ್ವತಃ ಕೂಡ ನೋಡ್ಕೊಂತಾರೆ ಅಂತಂದರೆ ಇರುತ್ತೆ. ಆದರೆ ಎಲ್ಲ ಕಾರಣಕ್ಕೂ ಎಲ್ಲ ಕಾಲಕ್ಕೂ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕೆಂದರೆ ಇವತ್ತು ಅಪ್ಲೋಡ್ ಮಾಡಿದ ವಿಡಿಯೋ ಮಾಡಿ ಸಾಗಟ್ಟರದೇ ಕರಪ್ಟ್ ಆಗಿರುತ್ತೆ, ಇನ್ನೇನು ಹ್ಯಾಕ್ ಆಗಿರುತ್ತೆ, ಇನ್ನೇನೋ ಅದನ್ನ ಕಾರಣಾಂತರಗಳಿಂದ ಡಿಲೀಟ್ ಮಾಡಿರ್ತಾರೆ. ಈಗ ನಮ್ಮ ದೇಶದ ಎಷ್ಟೊಂದು ಜ್ಞಾನಿಗಳು ಎಷ್ಟೊಂದು ವಿಷಯಗಳನ್ನ ಯೂಟ್ಯೂಬ್ನಲ್ಲಿ ಅಡಕ ಮಾಡಿಟ್ಟಿರ್ತಾರೆ. ನಮ್ಮ ದೇಶದ ಜ್ಞಾನಿಗಳು ಅವ್ರವ್ರದ್ದೇ ಭಾಷೆನಲ್ಲಿ ಯೂಟ್ಯೂಬ್ನಲ್ಲಿ ಅಡಕ ಮಾಡಿರುವಂಥ ಜ್ಞಾನ ಹಾಳು ಮಾಡಬೇಕು ಅಂದರೆ ನಾವು ಯಾರೂ ನಮ್ಮ ದೇಶದ ಮೇಲೆ ಮದ್ದು ಗುಂಡಿನ ದಾಳಿ ಮಾಡೋದು ಬೇಡ. ಯೂಟ್ಯೂಬ್ನಲ್ಲಿ ನಮ್ಮ ದೇಶದ ವಿಡಿಯೋಗಳಿದ್ದಾವಲ್ಲ ಅವೆಲ್ಲದೂ ಡಿಲೀಟ್ ಮಾಡಾಕ್ಬಿಟ್ರೆ ನಮ್ಮ ದಾಖಲೆನೇ ಹಾಳಾಗೋಯ್ತು. ಅಂದರೆ ಏನಂದರೆ ದಾಖಲಿತ ಇತಿಹಾಸಗಳು ಕೆಲವು ಸಂದರ್ಭದಲ್ಲಿ ಸಾಕ್ಷಿಯಾಗಿ ಉಳಿಯುತ್ತವೆ, ಆದರೆ ಪರ್ಮನೆಂಟಾಗಿ ಅವು ಇರ್ತವೆ ಅಂತ ಹೇಳೋದಕ್ಕಾಗಲ್ಲ. ಯಾಕೆಂದರೆ ಅದು ಕೀಲಿ ಕೈ ಬೇರೆಯವ್ರ ಕೈನಲ್ಲಿರುತ್ತೆ. ನಮ್ಮನೇಲೇ ಇಟ್ಕೊಂಡಿದ್ದಂಥ ಲೈಬ್ರರಿ ಅಂದರೆ ನಳಂದ ವಿಶ್ವವಿದ್ಯಾಲಯನ ಬೇರೆ ದೇಶದವ್ರು ಯಾರೋ ಬಂದ್ಬಿಟ್ಟು ಸುಟ್ಟಾಕ್ಬಿಟ್ಟು ಹೋಗ್ತಾರೆ ಅಂದರೆ ಇನ್ನು ಬೇರೆ ದೇಶದ ಸರ್ವರ್ನಲ್ಲಿ ಇಟ್ಟಿರುವಂಥ ನಮ್ಮ ಒಂದು ಜ್ಞಾನವನ್ನು ಅವರು ಹಾಳು ಮಾಡದೇ ಇರ್ತಾರ, ಆಗುವಂಥ ಸಾಧ್ಯತೆಗಳು ಇರುತ್ತವೆ. ಯಾರ ಮೇಲೂ ಅಷ್ಟು ಸುಲಭ ನಂಬೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮದೇ ಭಾಷೆಯಲ್ಲಿ ಮಾತನಾಡ್ತಾ ಅವ್ರಿಗೆ ಅರ್ಥ ಆಗುವಂತೆ ಹೇಳಿ ಅದನ್ನ ಮುಂದಿನ ತಲೆಮಾರಿಗೆ ತಲುಪಿಸುವಂಥ ಕೆಲಸ ಆಗಬೇಕು. ಇವಿಷ್ಟು ಅನ್ಯ ದೇಶಿ ಪದಗಳು ಕನ್ನಡ ಮೇಲೆ ಪ್ರಭಾವ ಬೀರೋದು, ಕನ್ನಡ ಅನ್ಯ ದೇಶಿ ಭಾಷೆಗಳ ಮೇಲೆ ಪ್ರಭಾವ ಬೀರೋದು, ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿ, ಇತಿಹಾಸ, ಆಚರಣೆಗಳನ್ನ ನಾವು ಹೇಗೆ ಮುಂದಿನ ಪೀಳಿಗೆಗೆ ತಲುಪಿಸ್ಬೇಕು, ಅದಕ್ಕೆ ಇವು ಕೇವಲ ಒಂದು ಮಾಧ್ಯಮವಾಗಿರಬೇಕು, ದಾಖಲಿತ ಇತಿಹಾಸವಾಗಿರೋ ಅಂಥದ್ದು.
ಉಳಿದಿದ್ದೆಲ್ಲ ಜ್ಞಾನದಿಂದ ಇನ್ನೊಬ್ಬರಿಗೆ ಪ್ರಸರಣವಾಗ್ತಾ ಹೋಗ್ತಾ ಇರಬೇಕೇ ಹೊರತು ನಾವೆಲ್ಲ ಒಂದು ಕಡೆ ರೆಕಾರ್ಡ್ ಮಾಡಿರ್ತೀವಿ ಅಂದರೆ ಅದು ಯಾವಾಗ ಬೇಕಾದ್ರೂ ಹಾಳಾಗ್ಬೋದು. ಆದರೆ ಎಷ್ಟೋ ಕೋರ್ಟು ಕಚೇರಿಗಳಲ್ಲಿ ದಾಖಲಿತ ಇತಿಹಾಸಕ್ಕೆ ಮಹತ್ವ ದೊರಕಿದ್ರು ಕೂಡ ಜನಪದ ಗೀತೆಗಳಿಂದೇನೆ ಇಂಥ ಕಾಲದ ರಾಮ ಇದ್ದ, ಇಂಥ ಕಾಲದಲ್ಲಿ ಇಂಥ ಒಬ್ಬ ವೀರ ಇದ್ದ, ಧೀರ ಇದ್ದ, ಶೂರ ಇದ್ದ ಅಂತನ್ನೋದು ಆ ಸ್ಥಳೀಯವಾಗಿ ಆಡ್ತಿದ್ದಂಥ ಶೋಭಾನೆ ಪದಗಳು, ಜನಪದ ಗೀತೆಗಳು, ಭಾವಗೀತೆಗಳು, ಅಂದರೆ ಒಬ್ಬ ವ್ಯಕ್ತಿಯನ್ನ ಹಾಡಿ ಹೊಗಳಿರುವಂಥ ಸ್ತೋತ್ರಗಳು, ಗೀತೆಗಳು ಇವುಗಳ ಮೂಲಕ ಹೋಗಿರೋದು. ಇವೆಲ್ಲ ಆಗಿರೋದೇನು ಸ್ಥಳೀಯವಾಗಿ ಆ ಭಾಷೆಯಲ್ಲಿ ಜನ ಮಾತನಾಡಿರೋದ್ರಿಂದ. ಇವಿಷ್ಟು ಅನ್ಯದೇಶಿ ಪದಗಳು ಕನ್ನಡ ಮೇಲೆ ಪ್ರಭಾವ ಬೀರೋಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ತಿಳಿಸೋದು ಪ್ರಯತ್ನ ಪಟ್ಟೆ. ತುಂಬ ಹೆಚ್ಚಿಗೆ ಮಾತನಾಡ್ಬಿಟ್ಟೆ. ಕೆಲವು ಸಂದರ್ಭದಲ್ಲಿ ವಿಷಯಾಂತರವಾಗಿ ಇದಕ್ಕೆ ಸಂಬಂಧ ಪಡೆದಿರುವಂಥ ವಿಷಯಗಳನ್ನು ಇದರಲ್ಲೇ ಸೇರಿಸ್ಬಿಟ್ಟೆ. ಬಹುಶಃ ನಿಮಗೆ ಕೇಳಿ ಬೇಸರ ಆಗಿರ್ಬೋದು. ಆದ್ರೂ ನನಗೂ ಕೂಡ ವಿಡಿಯೋ ಮಾಡೋದ್ರಲ್ಲಿ ಅಷ್ಟು ಅನುಭವ ಜಾಸ್ತಿ ಬಂದಿಲ್ಲ. ಹಾಗಾಗಿ ನನಗೆ ಬಂದಾಗ ನಾನು ಮಾಡಿದ್ದೀನಿ. ಇದರಲ್ಲಿ ಏನಾದರೂ ನಿಮ್ಗೆ ಏನಾದರೂ ಒಂದಷ್ಟು ವ್ಯಾಲಿಡ್ ಪಾಯಿಂಟ್ಗಳಿದ್ದು ಉಪಯೋಗ ಬರುವಂಥ ವಿಷಯ ಇತ್ತು ಅಂತ ಅಂದ್ಕೊಂಡ್ರೆ ನೀವು ಕೂಡ ಅದನ್ನ ನಿಮ್ಮ ಇದರಲ್ಲಿ ಅಳವಡಿಸ್ಕೊಳ್ಳಿ. ಸಾಧ್ಯ ಆದರೆ ನನಗಿಂತ ಚೆನ್ನಾಗಿ ನೀವು ಹೇಳೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ಇನ್ನೂ ಒಳ್ಳೆಯದು. ಅದನ್ನ ಇನ್ನೊಂದು ಜನಕ್ಕೆ ನೀವು ವಿಡಿಯೋಗಳು ಮಾಡಿ ತಲುಪಿಸಿ. ಮತ್ತು ಸಾಧ್ಯ ಆದಷ್ಟು ಕನ್ನಡತನವನ್ನು ಬಳಸಿ, ಕನ್ನಡತನವನ್ನೇ ಉಳಿಸಿ. ಆವಾಗ ಕನ್ನಡತನ ತಾನೇ ಬೆಳ್ಕೊಂಡು ಹೋಗುತ್ತೆ. ನಾವೇನು ಅದನ್ನ ಬೆಳೆಸೋ ಅವಶ್ಯಕತೆ ಇಲ್ಲ. ಅದಾಗಲೇ ಬೆಳೆದು ಹೆಮ್ಮರವಾಗಿದೆ. ಅದಕ್ಕೆ ಗೆಜ್ಜಿಡಿದಂತೆ ನಾವು ನೋಡ್ಕೊಬೇಕಷ್ಟೇ. ಗೆದ್ದಿಲ್ಲ ಸಣ್ಣದು ಏನು ಮಾಡ್ಕೊಂಡ್ಬಿಡುತ್ತೆ ಅಂತ ನಾವು ಹಸಟೆ ಮಾಡ್ಕೊಳಕ್ಕೆ ಹೋಗ್ಬಿಡ್ತೀವಿ. ಆದರೆ ಗೆದ್ದಿಲುಗಳ ಒಂದು ದೊಡ್ಡ ಮರವನ್ನೇ ಕೂಡ ತಿಂದು ಹಾಕ್ಬಿಡುತ್ತೆ ಅನ್ನೋದಕ್ಕೆ ನಮ್ಮ ಕಣ್ಮುಂದಿನ ಸಾವಿರಾರು ಉದಾಹರಣೆಗಳನ್ನ ನೋಡಿರ್ತೀವಿ. ಹಾಗಾಗಿ ನಮ್ಮ ಭಾಷೆಯ ಸಂಸ್ಕೃತಿ ಆಚರಣೆಗೆ ಸಂಬಂಧಪಟ್ಟಂತೆ ಗೆದ್ದಿಡಿದಂಗೆ ನೋಡ್ಕೋಬೇಕು. ಈ ಗೆದ್ಲು ಅಂದರೆ ಇನ್ಯಾವುದೂ ಇಲ್ಲ. ನಾವು ನಮ್ಮತನ ಬಿಟ್ಬಿಟ್ಟು ಹೊಸ ವರ್ಷ ಬಂತು ಅಂತ ಅಂದ್ಬಿಟ್ಟು ಹೊಸ ವರ್ಷದ ಆಚರಣೆಗಳಿಗೆ ಹೋಗಿ ಬಿಡೋದು. ಮತ್ತು ಕೆಲಸ ಸಿಗೋದಿಲ್ಲ ಅನ್ನೋ ಭಯಕ್ಕೆ ಇಂಗ್ಲೀಷ್ ಮೀಡಿಯಮ್ಗೆ ಸೇರ್ಕೊಂಡ್ಬಿಡೋದು. ಇಂಗ್ಲೀಷ್ ಮಾತನಾಡಲಿಲ್ಲ ಅಂದರೆ ಜನ ನನ್ನ ಕೇವಲವಾಗಿ ನೋಡ್ತಾರೆ ಅಂತ ಅಂದ್ಬಿಟ್ಟು ಬರದೇ ಇರೋ ಇಂಗ್ಲೀಷ್ನಲ್ಲಿ ಬೇಳೆಕಾಳು ಬೇಯಿಸೋಕೆ ಹೋಗೋದು. ಇಂಥ ಪರಿಸ್ಥಿತಿಗಳನ್ನ ಸೃಷ್ಟಿ ಮಾಡ್ಕೊಂಡು ನಮ್ಮ ತನದ ಮೇಲೆ ನಾವೇನೇ ಕೀಳಾಗಿ ನೋಡೋದು, ತುಚ್ಛವಾಗಿ ಕಾಣುವಂಥ ಒಂದು ಅಭ್ಯಾಸಗಳನ್ನ ಬಿಟ್ಬಿಡ್ಬೇಕು ಅಂತನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿತ್ತು. ಇದರಲ್ಲಿ ಮಾತನಾಡಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ತೊದಲು ಬಂದಿರುತ್ತೆ. ಕೆಲವೊಂದು ಸತಿ ಹೇಳಿರೋ ಉಚ್ಚಾರಣೆ ತಪ್ಪಾಗಿರ್ಬೋದು. ಕೆಲವೊಂದು ಸಮಯದಲ್ಲಿ ನನ್ನ ಜ್ಞಾನ ಕಮ್ಮಿಯಾಗಿ ಮಾಹಿತಿಗಳ ಕೆಲವೊಂದು ತಪ್ಪಾಗಿರ್ಬೋದು. ಅಂಥವೇನಾದ್ರು ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿ. ನಿಮಗೆ ಸರಿ ಅಂತ ಅನಿಸಿದಂಥ ವಿಷಯಗಳನ್ನ ತೆಗೆದುಕೊಂಡು ನಮಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಮುಂದೆ ಸಾಧ್ಯ ಆದಷ್ಟು ಇದೇ ಥರದ ವಿಷಯಗಳನ್ನ ಇನ್ನೂ ಹೆಚ್ಚಾಗಿ ಅಧ್ಯಯನ ಮಾಡಿ ವಿಡಿಯೋಗಳು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು.